ಪ್ರೈಸ್ ಲಾರ್ಡ್. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಪವಿತ್ರಾತ್ಮರನ್ನು ಯಾಕೆ ಕೊಟ್ಟಿರಬಹುದು? ಪವಿತ್ರಾತ್ಮರನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿರಬಹುದು? ನೀವು ಒಬ್ಬೊಬ್ಬರು ಒಂದೊಂದು ಹೇಳ್ತೀರಿ, ನಿಮಗೇನು ಅನಿಸುತ್ತೋ ಅದನ್ನು ನೀವು ಹೇಳ್ತೀರಿ. ಆದರೆ ದೇವರು ನಮಗೆ ಪವಿತ್ರಾತ್ಮರನ್ನು ಕೊಟ್ಟಿರೋದು ಕೇವಲ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ಬದುಕಿ ಅಂತ ಕೊಟ್ಟಿಲ್ಲ, ಅಥವಾ ಸ್ವಲ್ಪ ಬೈಬಲೆಲ್ಲ ಕಲ್ತ್ಕೊಳ್ಳಿ ಅಂತ ಕೊಟ್ಟಿಲ್ಲ, ಅಥವಾ ಇನ್ನೇನೋ ಒಂದಿಷ್ಟು ಕಾರ್ಯಗಳನ್ನು ಮಾಡಿ, ಅದ್ಭುತಗಳನ್ನು ಮಾಡಿ, ಅಥವಾ ಪವಾಡ ಕಾರ್ಯಗಳನ್ನ ಮಾಡಿ ಅಂತ ಹೇಳಿಬಿಟ್ಟು ದೇವರು ನಮಗೆ ಪವಿತ್ರಾತ್ಮರನ್ನು ಕೊಟ್ಟಿಲ್ಲ. ದೇವರು ನಮಗೆ ಪವಿತ್ರಾತ್ಮರನ್ನು ಕೊಟ್ಟಂತಹ ಒಂದು ಮುಖ್ಯವಾದ ಉದ್ದೇಶ ಏನು ಅಂದರೆ, ನಾವು ಪ್ರತಿಯೊಬ್ಬರೂ ಕೂಡ ದೇವರ ಒಂದು ಮೆಚೋರ್ಡ್ ಚಿಲ್ಡ್ರನ್ ಆಗಬೇಕು. ದೇವರ ಮಕ್ಕಳು ಅಂದರೆ ಪಕ್ವತೆ ಉಳ್ಳ ದೇವರ ಮಕ್ಕಳ, ಮ್ಯಾಚೋರ್ಡ್ ಚಿಲ್ಡ್ರನ್ ಆಫ್ ಗಾಡ್, ಪಕ್ವತೆ ಉಳ್ಳ ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು. ಆಗ ಏನಾಗುತ್ತೆ? ಆಗ ನನ್ನ ಆ ಒಂದು ಪಕ್ವತೆ ಉಳ್ಳ ಜೀವನದಿಂದ ತಂದೆಯಾದ ದೇವರಿಗೆ ಸಂತೋಷ ಆಗುತ್ತೆ ಮತ್ತು ಮಹಿಮೆ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ದೇವರು ಪರಿಶುದ್ಧಾತ್ಮನನ್ನು ನಮಗೆ ಕೊಟ್ಟಿದ್ದು ಆ ಪವಿತ್ರಾತ್ಮನ ಮುಖಾಂತರ ನಾನು ದೇವರಿಗೆ, ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗುವ ಒಂದು ಜೀವನವನ್ನು ಜೀವಿಸಲಿಕ್ಕೆ. ನಾವು ಕರಿಸ್ಮ್ಯಾಟಿಕಲ್ಲಿರುವವರು ಅಥವಾ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿರುವವರು, ನಮ್ಮ ಮೈಂಡಲ್ಲಿ ಒಂದು ಆಲೋಚನೆ ಈ ರೀತಿ ಇರಬಹುದು, ನಾವು ತುಂಬ ಸ್ತುತಿ ಮಾಡಿದರೆ, ಹಾಡು ಹೇಳಿದರೆ ದೇವರನ್ನ ಮಹಿಮೆ ಪಡಿಸ್ತೀವಿ ಅಂತ. ಖಂಡಿತವಾಗಲೂ ಇಲ್ಲ. ಸ್ತುತಿಸಿ, ಹಾಡಿ, ಹೊಗಳಿ, ಕೊಂಡಾಡುವಂಥದ್ದು ಎಲ್ಲರೂ ಮಾಡಬೇಕು, ಅದು ಮಾಡಲೇಬೇಕು. ಯಾಕೆ ಅಂದರೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಆನಂದವನ್ನು, ಸಂತೋಷವನ್ನು, ಕೃತಜ್ಞತೆಯನ್ನು ನಾವು ಕರಗಳನ್ನು ತಟ್ಟಿ, ಸ್ತುತಿಸಿ, ಹಾಡಿ ನಾವು ವ್ಯಕ್ತಪಡಿಸ್ತೀವಿ. ಒಂದು. ಎರಡನೇದಾಗಿ, ದೇವರು ಸರ್ವಶಕ್ತರು, ಮಹೋನ್ನತರು, ಉನ್ನತರು. ಅವರ ಆ ಒಂದು ಸ್ಥಾನಕ್ಕೆ ನಾವು ಅವರಿಗೆ ಗೌರವಿಸೋದು ಹೇಗೆ? ಹಾಡಿ, ಸ್ತುತಿಸಿ, ಕೊಂಡಾಡಿ ಅವ್ರನ್ನ ಗೌರವಿಸ್ತೇವೆ. ಹಿ ಈಸ್ ವರ್ದಿ ಆಫ್ ಆಲ್ ದ ಪ್ರೈಸಸ್ ಆ್ಯಂಡ್ ಆನರ್. ಎಲ್ಲ ಮಹಿಮೆಗೂ ಗೌರವಕ್ಕೂ ಅವರು ಯೋಗ್ಯರಾಗಿದ್ದಾರೆ. ಸೊ ಅದನ್ನು ಮಾಡಲೇಬೇಕು, ಅದು ನಮ್ಮ ಕರ್ತವ್ಯ, ನಾವು ಮಾಡಬೇಕು. ಆದರೆ ನಿಜವಾಗಲೂ ದೇವರು ಪವಿತ್ರಾತ್ಮರನ್ನು ನಮಗೆ ಕೊಟ್ಟಿರೋದು ಅವರನ್ನು ಮಹಿಮೆ ಪಡಿಸಲಿಕ್ಕೆ, ಅಥವಾ ಅವರಿಗೆ ನನ್ನ ಜೀವಿತದ ಮುಖಾಂತರ ಮಹಿಮೆ ಉಂಟಾಗಬೇಕು. ಈಗ ನಿಮ್ಮ ಮನೆಯಲ್ಲಿ ನಿಮಗೆ ಚಿಕ್ಕ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ. ಚಿಕ್ಕ ಮಕ್ಕಳು ಎಷ್ಟು ವರ್ಷದವರೆಗೆ ಚಿಕ್ಕವರಾಗಿದ್ದರೆ ನಿಮಗೆ ಖುಷಿ ಆಗುತ್ತೆ? ಅವರು ಎಷ್ಟು ವರ್ಷ ಇರ್ಬೋದು ಅಷ್ಟು ವರ್ಷ. ಒಂದು 20-25 ವರ್ಷ ಆದಮೇಲೂ ಕೂಡ ನಿಮಗೆ ಹುಟ್ಟಿದ ಮಗು ಇನ್ನೂ ಕೂಡ ಆ ಒಂದು ಶಿಶುವಾಗಿಯೇ ಇದ್ದರೆ, ಬಿಹೇವ್ ಮಾಡ್ತಾ ಇದ್ದರೆ, ನಿಮ್ಮಲ್ಲಿ ಎಷ್ಟು ಜನ ತಾಯಂದಿರು ಅಥವಾ ತಂದೆಯಂದಿರು ನಿಜವಾಗಲೂ ಹೃದಯದಲ್ಲಿ ಸಂತೋಷ ಪಡ್ತೀರಿ ಮತ್ತು ಅಭಿಮಾನ ಪಡ್ತೀರಿ? ನನ್ನ ಮಗ, ನನ್ನ ಮಗಳು, ನೋಡಿದೀಯ ನನ್ನ ಮಗ, ನೋಡಿದೀಯ ನನ್ನ ಮಗಳು ಅಂತ ಎಷ್ಟು ಜನ ನೀವು ಅಭಿಮಾನದಿಂದ ಹೇಳ್ಕೊಳ್ತೀರಿ? ಎಷ್ಟು ಜನ ಸಂತೋಷದಿಂದ ಹೇಳ್ಕೊಳ್ತೀರಿ? ಎಷ್ಟು ಜನ ಬಹಳ ಆನಂದದಿಂದ, ಹೆಮ್ಮೆಯಿಂದ ನಿಮ್ಮ ಮಕ್ಕಳ ಬಗ್ಗೆ ನೀವು ಹೊಗಳ್ತೀರಿ? ಯಾವ ತಂದೆ ತಾಯಿನೂ ಹೊಗಳೋದಿಲ್ಲ, ಇಷ್ಟಪಡೋದು ಇಲ್ಲ. ಹುಟ್ಟಿದ ಮಗು ಒಂದು 25-30 ವರ್ಷ ಆದರೂ ಕೂಡ ಇನ್ನೂ ಕೂಡ ಆ ಒಂದು ಶಿಶುವಿನ ಹಾಗೇನೆ, ಆ ಒಂದು ಇನ್ಫ್ಯಾಂಟ್, ಒಂದು ಬಾಲ್ಯ ಅವಸ್ಥೆಯಲ್ಲಿನೇ, ಹಾಲು ಕುಡಿಯುವಂಥ ಮಟ್ಟದಲ್ಲಿನೇ ಇನ್ನೂ ಕೂಡ ಇದ್ದರೆ, ಆಫ್ಟರ್ 25-30 ಇಯರ್ಸ್ ಅಂತ ಇಟ್ಕೊಳ್ಳಿ, ಮಗು ಆಗಿ 30 ವರ್ಷ ಆಗಿದೆ, ಆದರೆ ಮಗು ಆಫ್ಟರ್ 30 ಇಯರ್ಸ್ ಇಟ್ಸ್ ಲೈಕ್ ಇನ್ಫ್ಯಾಂಟ್ ಓನ್ಲಿ, ಇನ್ನೂ ಕೂಡ ಬೇಬಿ ಆಗಿನೇ ಇದೆ, ನಾಟ್ ಮೆಚೋರ್ಡ್. ಏನನ್ಸುತ್ತೆ? ಇದು ತಂದೆ ತಾಯಿಗೆ ಮಹಿಮೆ ಆಗೋದಿಲ್ಲ, ಒಂದು ರೀತಿ ದುಃಖ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ಈ ಲೋಕದಲ್ಲಿ ದೇವರ ಮಕ್ಕಳು ಎಂದು ಹೇಳಿಕೊಳ್ತೀವಿ. ನಾವು ದೇವರ ಮಕ್ಕಳೇ, ಬೈಬಲ್ ಹೇಳುತ್ತೆ, ನಾವು ನಂಬಿದ್ದೀವಿ, ಯೇಸು ಕ್ರಿಸ್ತರಲ್ಲಿ ಇಟ್ಟ ನಂಬಿಕೆ ಮುಖಾಂತರ ನಾವು ದೇವರ ಮಕ್ಕಳಾಗಿ
ಹುಟ್ಟಿದ್ದೀವಿ. ವಿ ಆರ್ ಬಾರ್ನ್ ಆಸ್ ದ ಚಿಲ್ಡ್ರನ್ ಆಫ್ ಗಾಡ್. ಹೇಗೆ ನಾವು ದೇವರ ಮಕ್ಕಳಾಗಿ ಜನಿಸಿದ್ದೀವಿ? ಹೇಗೆ ದೇವರ ಮಕ್ಕಳಾದ್ವಿ? ಯೇಸು ಕ್ರಿಸ್ತರ ಮರಣದ ಮುಖಾಂತರ ನಾವು ಹಾದು ಹೋಗಿ ಯೇಸು ಕ್ರಿಸ್ತರು ಸಮಾಧಿ ಆದಾಗ ಅವರೊಂದಿಗೆ ನಾವು ಸಮಾಧಿಯಾಗಿ ಅವರು ಪುನರುತ್ಥಾನ ಹೊಂದೋದ್ರ ಮುಖಾಂತರ ಅವರಲ್ಲಿ ಐಕ್ಯಗೊಂಡು ನಾನು ಕೂಡ ಪುನರುತ್ಥಾನ ಹೊಂದಿ ಈಗ ನಾನೇನಾದೆ? ಹೊಸದಾಗಿ ಹುಟ್ಟಿದೆ. ಅರ್ಥ ಆಗ್ತಿದ್ಯಾ? ಯೇಸು ಕ್ರಿಸ್ತರ ಮರಣ, ಯೇಸು ಕ್ರಿಸ್ತರು ಸಮಾಧಿ ಆದರು, ಅದರಲ್ಲಿ ಯೇಸು ಕ್ರಿಸ್ತರು ಪುನರುತ್ಥಾನರಾದರು. ಹೀಗೆ ನಾನು ಇದರಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ನಾನು ಕೂಡ ಅದರಲ್ಲಿ ಭಾಗಿಯಾದೆ. ಹೀಗೆ ನಾನು ಹೊಸದಾಗಿ ಹುಟ್ಟಿದೆ. ಹೊಸ ಒಂದು ಜನ್ಮ ನನಗೆ ಸಿಕ್ತು. ನಾನೀಗ ಏನಾದೆ? ದೇವರ ಮಗನಾದೆ, ದೇವರ ಮಗಳಾದೆ. ಬಟ್ ಇದರಲ್ಲಿ ಹಾದು ಹೋಗಬೇಕು. ಇದರಲ್ಲಿ ಹಾದು ಹೋಗದೆ ಯಾರು ಕೂಡ ದೇವರ ಮಕ್ಕಳಾಗ್ಲಿಕ್ಕೆ ಆಗೋದಿಲ್ಲ. ಯಾವುದರಲ್ಲಿ? ಯೇಸುವಿನಲ್ಲಿ ಹಾದು ಹೋದ್ರೆ ಮಾತ್ರನೇ ನೀವು ಏನಾಗ್ತೀರಾ? ದೇವರ ಮಕ್ಕಳಾಗ್ತೀರಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನನ್ನ ಮುಖಾಂತರ ಬಾರದ ಹೊರತು ಯಾರು ಕೂಡ ಅಪ್ಪನ ಹತ್ರ ಬರ್ಲಿಕ್ಕೆ ಆಗೋದಿಲ್ಲ. ಬೇರೆ ಎಲ್ಲಾದ್ರೂ ಹೋಗ್ಬೋದು, ಆದರೆ ಅಪ್ಪನಿಗೂ ನಿನಗೂ ಒಂದು ಸಂಬಂಧ ಉಂಟಾಗಬೇಕಾದ್ರೆ, ನೀನು ಅಪ್ಪನಿಗೆ ಮಗನಾಗಬೇಕಾದ್ರೆ ನೀನು ಯೇಸುವಿನಲ್ಲಿ ಹಾದು ಹೋಗಬೇಕು. ಹಿ ಈಸ್ ದ ಓನ್ಲಿ ಚಾನಲ್, ಓನ್ಲಿ ವೇ ಟು ರೀಚ್ ಟು ದ ಫಾದರ್. ದೇವರನ್ನು ಅಪ್ಪ ಎಂದು ಕರೀಲಿಕ್ಕೂ ಮತ್ತು ದೇವರಿಗೂ ನಿನಗೂ ಒಂದು ತಂದೆ ಮತ್ತು ಮಗನ ಒಂದು ಸಂಬಂಧ ಉಂಟಾಗಲಿಕ್ಕೂ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಮಾತ್ರನೇ ಸಾಧ್ಯ. ಬೇರೆ ಯಾವ ಸಂಪ್ರದಾಯಗಳಿಂದ ಆಗಲಿ, ಬಾಹ್ಯ ಆಚರಣೆಗಳಿಂದ ಆಗಲಿ, ಅಥವಾ ಯಾವುದೋ ಬೇರೆ ನಿನ್ನದೇ ಆದ ನಂಬಿಕೆಯಿಂದ ಆಗಲಿ, ಸಿದ್ಧಾಂತಗಳಿಂದ ಆಗಲಿ ಖಂಡಿತವಾಗಲೂ ಯಾರು ಕೂಡ ದೇವರ ಮಕ್ಕಳಾಗಲಿಕ್ಕೆ ಚಾನ್ಸ್ ಇಲ್ಲ. ಬೈಬಲ್ನಲ್ಲಿ ದೇವರ ಪ್ರಕಾರ ಚಾನ್ಸ್ ಇಲ್ಲ. ಇನ್ನು ನಿಮ್ಮ ಮನಸ್ಸಿನಲ್ಲಿ ನಾನು ದೇವ್ರ ಮಗ, ನಾನು ದೇವ್ರ ಮಗಳು ಅಂತ ನೀವು ಅಂದ್ಕೊಳ್ಳೋದಾದ್ರೆ ಅದು ನಿಮ್ಮ ಸ್ವಾತಂತ್ರ್ಯ. ಹಾಗೆ ಅಂದ್ಕೊಂಡ ಮಾತ್ರಕ್ಕೆ ನೀವು ದೇವರ ಮಕ್ಕಳಾಗಿದ್ದೀರಿ ಅಂತ ಏನು ಇಲ್ಲ. ದೇವರ ಮಕ್ಕಳಾದ್ರೆ ಅದಕ್ಕೆ ಅದರದೇ ಆದ ಕೆಲವೊಂದು ಕ್ವಾಲಿಟೀಸ್ ನಮ್ಮ ಜೀವಿತದಲ್ಲಿ ಕಾಣಲ್ಪಡ್ತದೆ. ಅದು ಬೈಬಲ್ನಲ್ಲಿದೆ. ದೇವರೇ ಬರೆದಿದ್ದಾರೆ, ದೇವರೇ ಪರಿಶುದ್ಧಾತ್ಮರೇ ಬರೆಸಿಟ್ಟಿದ್ದಾರೆ. ನಾನು ನಿಜವಾಗಲೂ ದೇವರಿಂದ ಜನಿಸಿದವಳು ಆದರೆ ಕೆಲವೊಂದು ಕ್ವಾಲಿಟೀಸ್ ನಮ್ಮಲ್ಲಿ ಉಂಟಾಗ್ತದೆ. ಇದು ಉಂಟಾದರೆ ದಟ್ ಈಸ್ ದ ಎವಿಡೆನ್ಸ್ ದಟ್ ಯು ಆರ್ ಬಾರ್ನ್ ಆಫ್ ಗಾಡ್. ದಟ್ ಮೀನ್ಸ್ ಯು ಆರ್ ಬಾರ್ನ್ ಆಸ್ ಎ ಚೈಲ್ಡ್ ಆಫ್ ಗಾಡ್. ನೀನು ದೇವರ ಮಗಳಾಗಿ ಹೊಸ ಒಂದು ಜನ್ಮವನ್ನು ಪಡೆದಿದ್ದೀಯಾ ಅಂತ ಅರ್ಥ. ಮತ್ತೆ ಹೇಳ್ತೀನಿ, ಅದು ಯೇಸು ಕ್ರಿಸ್ತನಲ್ಲಿಟ್ಟ ಈ ವಿಶ್ವಾಸದ ಮುಖಾಂತರ ಮಾತ್ರನೇ ಈ ಒಂದು ಆತ್ಮಿಕವಾಗಿ ನಾವು ದೇವರ ಮಕ್ಕಳಾಗಿ ಜನಿಸೋದು. ದೇವರ ಮಕ್ಕಳಾಗಿದ್ರೆ ಅದರ ಎವಿಡೆನ್ಸ್ ಬೈಬಲ್ ನಮಗೆ ಹೇಳೋದು ಆಗಿರಬೇಕು. ಬೈಬಲ್ ಏನು ಹೇಳುತ್ತೆ? 1 John 5:4, ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಫಸ್ಟ್ ಲೆಟರ್ ಆಫ್ ಜಾನ್, ಚಾಪ್ಟರ್ 5 ವರ್ಸ್ 4. 1 ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತದೆ, ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ದೇವರಿಂದ ಜನಿಸಿದ, ಅದ್ರ ಮೇಲಿನ ವಾಕ್ಯ, ದೇವರನ್ನು ಪ್ರೀತಿಸುವುದು ಎಂದರೆ ಅವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ. ಅವರ ಆಜ್ಞೆಗಳು ನಮಗೆ ಹೊರೆಯೇನೂ ಅಲ್ಲ. ಆದುದರಿಂದ ಅದ್ ಬೇಡ ಬಿಡಿ, ನಮಗೆ 4ನೇದು ಸಾಕು. ದೇವರಿಂದ ಜನಿಸಿದವನೇನ್ ಮಾಡ್ತಾನೆ? ಲೋಕವನ್ನು ಜಯಿಸುತ್ತಾನೆ. ದೇವರಿಂದ ಜಯಿಸಿದವನ ಒಳಗಡೆ ಒಂದು ಪವರ್ ಬರುತ್ತೆ, ಅವನಿಗೆ ಲೋಕವನ್ನು ಜಯಿಸ್ಲಿಕ್ಕಾಗುತ್ತೆ. ಆದರೆ ಇವತ್ತು ಕ್ರೈಸ್ತರಾದ ನಾವು ಹೇಳ್ಕೊಳ್ಳೋದೇನು ಅಂದ್ರೆ, ನಮಗೆ ಲೋಕವನ್ನ ಬಿಡ್ಲಿಕ್ಕಾಗ್ತಾ ಇಲ್ಲ. ಐ ಕಾಂಟ್ ಲೀವ್ ದ ವರ್ಲ್ಡ್. ಲೋಕನ ಬಿಡ್ಲಿಕ್ಕಾಗ್ತಾ ಇಲ್ಲ, ಲೋಕನ ಜಯಿಸ್ಲಿಕ್ಕೆ ನನಗೆ ಆಗ್ತಾನೇ ಇಲ್ಲ. ನೀನೇನು ಮಾಡಬೇಕು? ಏನು ಪ್ರಾರ್ಥನೆ ಮಾಡಬೇಕು? ನೀನು ಪ್ರಾರ್ಥನೆ ಮಾಡಿದ್ರು ಜಯಿಸಕ್ಕಾಗಲ್ಲ, ಉಪವಾಸ ಮಾಡಿದ್ರು ಜಯಿಸಕ್ಕಾಗಲ್ಲ, ಏನು ಮಾಡಿದ್ರು ಜಯಿಸಕ್ಕಾಗಲ್ಲ. ನೀನು ಜಯಿಸ್ಲಿಕ್ಕೆ ಆಗಬೇಕಾದ್ರೆ ನೀನು ಮೊದಲು ದೇವರಿಂದ ಹುಟ್ಟಬೇಕು. ಯು ಮಸ್ಟ್ ಬಾರ್ನ್ ಫ್ರಮ್ ಗಾಡ್. ದೇವರಿಂದ ಹುಟ್ಟಬೇಕು. ದೇವರಿಂದ ಹುಟ್ಟದೇ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಲೋಕವನ್ನ ಜಯಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವು ಹುಟ್ಟು ಕ್ರಿಶ್ಚಿಯನ್ ಆಗಿದ್ರು,
ಕಥೋಲಿಕರಾಗಿದ್ದರು, ಪ್ರೊಟೆಸ್ಟೆಂಟ್ ಆಗಿದ್ದರು, ಪೆಂಟೆಕೋಸ್ಟ್ ಆಗಿದ್ದರು, ಯಾವ ಡಿನಾಮಿನೇಷನಲ್ಲಿ ಇದ್ದರೂ, ಯಾರೇ ಆಗಿದ್ದರೂ ಕೂಡ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಪ್ರಕಾರ, ದೇವರ ವಾಕ್ಯದ ಮುಖಾಂತರ, ವಿಶ್ವಾಸದ ಮುಖಾಂತರ ನೀವು ಆತ್ಮಿಕವಾಗಿ ಒಂದು ಜನ್ಮವನ್ನು ಪಡೆದುಕೊಳ್ಳದೆ ಹೋದರೆ ಲೋಕವನ್ನು ಜಯಿಸಲಿಕ್ಕೆ ನಿಮ್ಮಿಂದ, ನನ್ನಿಂದ, ಯಾರಿಂದಾನೂ ಖಂಡಿತವಾಗಲೂ ಎಂದೆಂದಿಗೂ ಸಾಧ್ಯನೇ ಇಲ್ಲ. ನಾವು ಸುಮ್ಮನೆ ಒಂದು ಕಡೆ ಹಾಡು ಹೇಳ್ಕೊಂಡು, ಸ್ತುತಿ ಮಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು ಲೋಕದಲ್ಲಿ ಬಿದ್ದುಕೊಂಡು ಹಾಳಾಗಿ ಹೋಗ್ತಾ ಇರ್ತೀವಿ. ಬ್ಯಾಡ್ ಎಕ್ಸಾಂಪಲ್ ಆಗ್ತೀವಿ. ವಿ ಕೆನಾಟ್ ಬ್ರಿಂಗ್ ಗ್ಲೋರಿ ಟು ಫಾದರ್. ತಂದೆಯಾದ ದೇವರಿಗೆ ಮಹಿಮೆ ತರಲಿಕ್ಕೆ ಆಗೋದಿಲ್ಲ. ಪರೀಕ್ಷೆ ಮಾಡಿ ನೋಡೋಣ ನಾವು ಒಬ್ಬೊಬ್ಬರು. ನನ್ನ ಜೀವಿತ ಇವತ್ತು ತಂದೆಯಾದ ದೇವರಿಗೆ ಮಹಿಮೆ ತರುವ ಜೀವನ ಜೀವಿಸಲಿಕ್ಕೆ ನನಗಾಗ್ತಾ ಇದೆಯಾ? ಏನೋ ಒಂದು ಸ್ವಲ್ಪ ಧಾರ್ಮಿಕವಾಗಿ ಕೆಲವೊಂದು ಕಾರ್ಯಗಳನ್ನ ಮಾಡೋದ್ರಿಂದ ಮಹಿಮೆ ಉಂಟಾಗೋದಿಲ್ಲ ದೇವರಿಗೆ. ನಾನು ಈ ಒಂದು ಜಯದ ಜೀವನ ಜೀವಿಸಿದರೆ ಮಾತ್ರನೇ ಸಾಧ್ಯ ಆಗತ್ತೆ. ಈಗ ಪ್ರಶ್ನೆ, ಈಗ ಒಂದು ಚಿಕ್ಕ ಮಗು ಹುಟ್ಟಿದೆ. ಆ ಮಗುವಿಗೆ ಬರುವಂಥ ಎಲ್ಲ ಕಷ್ಟಗಳನ್ನು ಜಯಿಸ್ಲಿಕ್ಕೆ ಆಗೋದಿಲ್ಲ. ಆ ಮಗು ಬೆಳೆದು ಸ್ಟ್ರಾಂಗ್ ಆದರೆ ಮಾತ್ರನೇ, ಒಂದು ಮೆಚುರಿಟಿಗೆ ಬಂದರೆ ಮಾತ್ರನೇ ಆ ಮಗುವಿಗೆ ಬರ್ತಕ್ಕಂಥ ಕೆಲವೊಂದು ಕಷ್ಟಗಳು, ನೋವುಗಳು, ಏಟುಗಳು, ಪೆಟ್ಟುಗಳು ಎಲ್ಲ ಸಹಿಸ್ಕೊಳ್ಳಿಕ್ಕಾಗುತ್ತೆ. ಈಗ ಒಂದು ಚಿಕ್ಕ ಪಾಪು ಅದ್ರ ಮೇಲೆ ಒಂದು ಸೊಳ್ಳೆ ಬಂದು ಕುತ್ಕೊಂಡು ಸೊಳ್ಳೆ ಕಚ್ಚಿದ್ರೆ ಆ ಮಗು ಅಳುತ್ತೆ. ಆದರೆ ನಮ್ಮ ಮೇಲೆ ಒಂದು ಸೊಳ್ಳೆ ಕಚ್ಚಿದ್ರೆ ನಾವು ಅಳೋದಿಲ್ಲ, ಸೊಳ್ಳೆನೇ ಹೊಡೆದಾಕ್ಬಿಡ್ತೀವಿ. ಯಾಕೆ ಅಂದರೆ ನಮಗೀಗ ಅರ್ಥ ಆಗುತ್ತೆ ಸೊಳ್ಳೆ ಅಂದರೆ ಏನು, ಇದನ್ನು ಏನು ಮಾಡಬೇಕು ಅಂತ ನಮಗೆ ಗೊತ್ತು. ಆದರೆ ಒಂದು ಮಗುವಿಗೆ ಸೊಳ್ಳೆ ಏನು ಅಂತ ಗೊತ್ತಿಲ್ಲ. ಸೊಳ್ಳೆ ಕಚ್ಚುವಾಗ ಏನು ಮಾಡಬೇಕು ಗೊತ್ತಿಲ್ಲ. ಸೊಳ್ಳೆ ಬಂದು ಕಚ್ಚಿ ಹೋಗುತ್ತೆ, ಆಮೇಲೆ ಅದು ಅಳುತ್ತೆ. ನಮ್ಮಲ್ಲಿ ಎಷ್ಟೋ ಜನ ಕ್ರೈಸ್ತ ವಿಶ್ವಾಸಿಗಳು ಈ ಸಣ್ಣ ಸಣ್ಣ ಸೊಳ್ಳೆ ಕಚ್ಚಿ ಅಳುವಂಥ ಮಟ್ಟದಲ್ಲಿ ಇವತ್ತು ಬದುಕ್ತಾ ಇದ್ದೀವಿ. ಸಣ್ಣ ಸಣ್ಣ ವಿಷಯಗಳಿಗೆ ಬೇಜಾರು ಮಾಡಿಕೊಂಡು, ಕೋಪ ಮಾಡಿಕೊಂಡು, ಟೆನ್ಷನ್ ಮಾಡಿಕೊಂಡು, ಕೊರಗ್ತಾ 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 ಬದುಕುವ ಕಥೋಲಿಕ ಕ್ರೈಸ್ತರು ಇನ್ನು ಭೂಮಿ ಮೇಲೆ ನಾವಿದ್ದೀವಿ. ಒಂದು, ನಾವು ಈ ಒಂದು ಆತ್ಮಿಕ ಜನ್ಮ ಪಡ್ಕೊಳ್ಳದೆ ಇದ್ದ ಕಾರಣ, ಅಥವಾ ನಾವಿನ್ನೂ ಕೂಡ ಶಿಶು ಅವಸ್ಥೆಯಲ್ಲೇ ಇದ್ದು ಬದುಕ್ತಾ ಇದ್ದೀವಿ. ಕೇಳಿದರೆ ನಾವು ಡೈಲಿ ಪ್ರೇಯರ್ ಮಾಡ್ತೀವಿ, ಡೈಲಿ ಚರ್ಚಿಗೆ ಹೋಗ್ತೀವಿ, ಡೈಲಿ ಬೈಬಲ್ ಓದ್ತಾ ಇದ್ದೀವಿ, ಸಾಲದಕ್ಕೆ ನಾವು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲೂ ಇದ್ದೀವಿ ಅಂತ ಹೇಳ್ಕೊಳ್ತೀವಿ. ಹೇಳ್ಕೊಳ್ಳೋದೆಲ್ಲ ಒಳ್ಳೆ ವಿಷಯನೇ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಆತ್ಮಿಕವಾಗಿ ಈ ಒಂದು ಮೆಚ್ಯೂರಿಟಿಗೆ ಬಾರದೇ ಇದ್ದರೆ ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ. ನೀವಿರ್ತೀರಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಏನೊಂದು ಗಾದೆ ಇದೆಯಲ್ಲ, ಆ ರೀತಿ ಇರ್ತೀರಿ, ಪ್ರಯೋಜನಕ್ಕೆ ಬರೋದಿಲ್ಲ. ಸಣ್ಣ ಸಣ್ಣ ವಿಷಯಗಳು, ಈ ಸೊಳ್ಳೆ ಕಚ್ಚಿತು, ಇರುವೆ ಕಚ್ಚಿತು, ಜಿರ್ಲೆ ಬಂತು. ಈ ಜಿರ್ಲೆ ನೋಡಿದ್ರೆ ಏನು ಮಾಡ್ತೀವಿ? ಮಕ್ಕಳು ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ? ಕೆಲವು ಚಿಕ್ಕ ಮಕ್ಕಳು ಹೆದರ್ಕೊಂಡು, ಹಾವು ಅಂತ ಹೆದರ್ಕೊಂಡು ಓಡ್ತದೆ. ಆದರೆ ನೀವೇನು ಮಾಡ್ತೀರಿ? ಅದನ್ನು ಹೊಡೆದಾಕ್ತೀರಿ. ಈಗ ಹಾವನ್ನೇ ನೋಡಿದರೆ ಏನು ಮಾಡ್ತೀರಿ? ಕೆಲವರು ಕೋಲ್ ತೊಗೊಂಡು ಹೊಡಿಲಿಕ್ಕಾಗುತ್ತೆ. ಆದರೆ ಚಿಕ್ಕ ಮಕ್ಕಳಾದ್ರೆ ಏನು ಮಾಡ್ತಾರೆ? ಹಾವು ನೋಡಿದ ತಕ್ಷಣ ಹೆದರ್ಕೊಂಡು ಓಡ್ತಾರೆ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಬರ್ತಕ್ಕಂಥ ಕೆಲವೊಂದು ಪಾಪಗಳಲ್ಲಿ ಮತ್ತೆ ಮತ್ತೆ ನಾವು ಬಿದ್ದೋಗ್ಲಿಕ್ಕೆ ಕಾರಣ ಏನು? ಕೆಲವೊಂದು ಚಟಗಳಲ್ಲಿ ಬಿದ್ದೋಗ್ಲಿಕ್ಕೆ ಕಾರಣ ಏನು? ಕೆಲವೊಂದು ಆಸೆಗಳಲ್ಲಿ, ಆಶಾಪಾಶಗಳಲ್ಲಿ ಬಿದ್ದೋಗ್ಲಿಕ್ಕೆ ಕಾರಣ ಏನು? ಒಂದನ್ನು ಹೊಸದಾಗಿ ಹುಟ್ಟಿಲ್ಲ, ಆತ್ಮಿಕವಾಗಿ ಇನ್ನು ಆ ಜನ್ಮವನ್ನು ಪಡ್ಕೊಂಡಿಲ್ಲ, ಅಥವಾ ಆತ್ಮಿಕವಾಗಿ ಒಂದು ಹಂತದವನ್ನು ದಾಟಿ ಇನ್ನೊಂದು ಹಂತಕ್ಕೆ, ಆ ಮೆಚ್ಯೂರಿಟಿಗೆ ನಾವು ಬಂದಿಲ್ಲ. ಹುಟ್ಟದೇ ಇರೋದು ಡೇಂಜರೇ, ಹುಟ್ಟಿದ ಮೇಲೆ ಶಿಶು ಅವಸ್ಥೆಯಲ್ಲಿ ಬದುಕೋದು ಇನ್ನೂ ಡೇಂಜರ್. ಅಲ್ಲಿನ ವಂಚನೆಗೊಳಗಾಗ್ತೀವಿ. ನೀನು ವಿಶ್ವಾಸ ಇಟ್ಟಿದೆಯಲ್ಲ, ದೇವರ ಮಗ, ನೀನು ವಿಶ್ವಾಸ ಇಟ್ಟಿದೆಯಲ್ಲ, ಯೇಸು ಕ್ರಿಸ್ತರ ನಿನಗಾಗಿ ಪ್ರಾಣ ಕೊಟ್ಟಿದ್ದಾರೆ, ಅವರ ರಕ್ತದಿಂದ ನೀನು ತೊಳೆಯಲ್ಪಟ್ಟಿದ್ದೀಯಾ, ಅವರ ಸಮಾಧಿ ಆದಾಗ ನಿನಗೆ ಸಮಾಧಿ ಆಯಿತು, ಅವರ ಪುನರುತ್ಥಾನದಲ್ಲಿ ನೀನು ಭಾಗಿಯಾದೆ, ನೀನೀಗ ಹೊಸ ಜನ್ಮ ಪಡ್ಕೊಂಡಿದ್ದೀಯಾ, ನಿನಗೆ ಪುನರುತ್ಥಾನದ ಜೀವನ ಜೀವಿಸ್ತಾ ಇದೆಯಾ. ಅದೆಲ್ಲ ಸತ್ಯನೇ, ಅದೆಲ್ಲ ಸತ್ಯನೇ. ಅದಾದಮೇಲೆ ವಾಟ್ ಈಸ್ ನೆಕ್ಸ್ಟ್? ಮುಂದೆ ಏನು? ಇದರಲ್ಲೇ ಕಾಲ ಕಳ್ಕೊಂಡು ಹೋಗ್ತೀಯ. ಹೀಗೆ ದೇವರು ನನ್ನನ್ನು ಪ್ರೀತಿಸಿದ್ದಾರೆ, ಅವರ ಮಗನಾಗಿ ಮಾಡಿದ್ದಾರೆ. ಯಾರ ಮುಖಾಂತರ? ಯೇಸು ಕ್ರಿಸ್ತರ ಮುಖಾಂತರ. ನಾನು ವಿಶ್ವಾಸ ಇಟ್ಟೆ, ಇದು ನಿನ್ನದಾಯಿತು. ಆಮೇಲೇನು? ವಾಟ್ ಇಸ್ ನೆಕ್ಸ್ಟ್ ಅಲ್ವಾ? ಮುಂದಕ್ಕೇನು? ಆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗಬೇಕು ನಮಗೆ. ಇಲ್ಲದೆ ಇದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ತಂದೆಯಾದ ದೇವರಿಗೆ ಮಹಿಮೆ ತರುವುದಕ್ಕಿಂತಲೂ ಹೆಚ್ಚಾಗಿ ಕಳಂಕ ತರುವವರಾಗ್ತೀವಿ.
More than we bring glory to God the Father, we bring insult to God if we are not coming to the maturity of Christ every day. ಕ್ರಿಸ್ತ ಯೇಸುವಿನ ಆ ಪರಿಪೂರ್ಣತೆಯ ಮಟ್ಟಕ್ಕೆ ನಾವು ಬೆಳೀಲಿಕ್ಕೆ ದಿನದಿಂದ ದಿನಕ್ಕೆ ಯಾವುದೇ ರೀತಿಯಲ್ಲೂ ನಾವು ಪ್ರಯತ್ನ ಪಡದೇ ಇದ್ರೆ, ನಮ್ಮಿಂದ ಆತ್ಮಿಕ ಬೆಳವಣಿಗೆ ಕಾರ್ಯ ಆಗದೇ ಇದ್ರೆ, ಖಂಡಿತವಾಗಲೂ ನಾವು ದೇವರ ಹೆಸರು ಹೇಳ್ಕೊಂಡು, ಯೇಸು ಹೆಸರು ಹೇಳ್ಕೊಂಡು ಸ್ವರ್ಗಕ್ಕೆ ಅಥವಾ ದೇವರಿಗೆ ಅವಮಾನ ತರುವಂತಹ ಮಕ್ಕಳಾಗ್ತೀವಿ. ಮಕ್ಕಳೇ, ಅನ್ಯರಲ್ಲ, ಮಕ್ಕಳೇ ಆಗಿರ್ತೀವಿ, ಅವಮಾನ ತರುವವರಾಗಿರ್ತೀವಿ. ಅದರಿಂದ ಇವತ್ತು ಎಷ್ಟೋ ಕ್ರೈಸ್ತರ ಮುಖಾಂತರ ದೇವರ ಹೆಸರಿಗೆ ಅವಮಾನ ಬರುವ ಜೀವನ ಜೀವಿಸ್ಲಿಕ್ಕೆ ಕಾರಣ ಏನು? ಲ್ಯಾಕ್ ಆಫ್ ದಿಸ್ ಮೆಚುರಿಟಿ. ಅದರಿಂದ ನಾವು ಇವತ್ತು ಜ್ಞಾನವಂತರಾಗಬೇಕು. ಹೌದು, ನಾನು ಇನ್ನೂ ಕೂಡ ಸಣ್ಣ ಸಣ್ಣ ವಿಷಯಕ್ಕೆ ಇರುವೆ ಕಚ್ಚಿತು, ಚೇಳು ನೋಡಿದೆ, ಹಾವು ನೋಡಿದೆ, ಸೊಳ್ಳೆ ಕಚ್ಚಿತು, ಈ ರೀತಿಯ ವಿಷಯಕ್ಕೆ ಅವ್ರು ಏನೋ ಹೇಳಿದರು, ಅವ್ರು ನನ್ನನ್ನು ಹೀಗೆ ನೋಡಿದರು, ಅವ್ರು ನನ್ನ ಮಾತಾಡಿಸ್ಲೇ ಇಲ್ಲ, ನನಗೆ ಪ್ರೈಸ್ ಲಾರ್ಡ್ ಹೇಳಲೇ ಇಲ್ಲ, ನನ್ನನ್ನು ಗಮನಿಸ್ತಾನೇ ಇಲ್ಲ, ನನ್ನನ್ನು ಪ್ರೀತಿಸ್ತಾನೇ ಇಲ್ಲ, ನನಗೆ ಅವ್ರು ಕಂಡ್ರೆ ಆಗ್ತಾನೇ ಇಲ್ಲ, ಅವ್ರ ಮುಖ ಮಾಡೋದು ನೋಡಿದರೆ ನನಗೆ ಇಷ್ಟನೇ ಆಗ್ತಾ ಇಲ್ಲ, ಅವ್ರನ್ನ ಕ್ಷಮಿಸ್ಲಿಕ್ಕೆ ನನಗಾಗ್ತಾ ಇಲ್ಲ. ಯಾವ ಅವಸ್ಥೆಯಲ್ಲಿದ್ದೀವಿ ಗೊತ್ತಾ? ಇನ್ನು ಶಿಶುಗಳಾಗಿನೇ ಇದ್ದೀವಿ, ಇನ್ನು ಕೂಡ ಶಿಶುಗಳಾಗಿನೇ ಇದ್ದೀವಿ. ಮೊಬೈಲ್ ಫೋನ್ ಬಿಡ್ಲಿಕ್ಕೆ ನಂಗೆ ಆಗ್ತಾ ಇಲ್ಲ, ಫ್ರೆಂಡ್ಸ್ನ ಬಿಡ್ಲಿಕ್ಕೆ ನಂಗೆ ಆಗ್ತಾನೇ ಇಲ್ಲ, ಫ್ರೆಂಡ್ಸ್ನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ರೇಯರ್ಗೆಲ್ಲ ಬರ್ತೀನಿ, ಆದರೆ ಈ ಸರ್ಕಲ್ ಮಾತ್ರ ಬಿಡ್ಲಿಕ್ಕೆ ಆಗೋದಿಲ್ಲ. ನಾನು ಪ್ರೇಯರ್ಗೆಲ್ಲ ಬರ್ತೀನಿ, ಅದು ಏನು ಬೇಕಾದರೂ ಮಾಡ್ತೀನಿ, ಆದರೆ ಈ ಚಟ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಆದರೆ ಈ ಎಂಟರ್ಟೈನ್ಮೆಂಟ್ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ವಾರಕ್ಕೊಂದ್ಸರಿ ಆದರೂ ಬೇಕಲ್ವಾ? ಮನುಷ್ಯ ಅಂದಮೇಲೆ ಒಂದು ಎಂಟರ್ಟೈನ್ಮೆಂಟ್ ಬೇಕೋ ಬೇಡವೋ? ಮನೋರಂಜನೆ ಬೇಕೋ ಬೇಡವೋ? ಬೇಕು ಅಲ್ವಾ? ಡೈಲಿ ಬೇಡ, ವಾರಕ್ಕೊಂದ್ಸರಿ, ಅಪರೂಪಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಅಲ್ವಾ? ನೋಡಿ, ಅವಾಗ ನೀವು ಎಲ್ಲಿರ್ತೀರಿ ಗೊತ್ತಾ? ಇನ್ನು ಶಿಶು ಅವಸ್ಥೆನಲ್ಲೇ ಇರ್ತೀರಿ. ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳೋರು ಯಾರು ಗೊತ್ತಾ? ಶಿಶುಗಳು. ಈಗ ಚಿಕ್ಕ ಮಗುವಿಗೆ, 6 ತಿಂಗಳ ಮಗುವಿಗೆ 1 ಲೀಟರ್ ಹಾಲು ತಗೊಂಡು ಬಾ ಅಂದ್ರೆ ಅದೇನು ಹೇಳುತ್ತೆ? ನನಗಾಗಲ್ಲಪ್ಪ. ಯಾಕೆ? ಅದಕ್ಕೆ ನಡಿಲಿಕ್ಕೆ ಆಗೋದಿಲ್ಲ, ಯಾರಾದರೂ ಅಲ್ಲಿಂದ ಕೊಟ್ಟರು ಹೊತ್ಕೊಂಡು ಬರಲಿಕ್ಕೂ ಆಗೋದಿಲ್ಲ. ನಮ್ಮ ಪರಿಸ್ಥಿತಿನೂ ಹಾಗೆ. ಎಷ್ಟೋ ಜನಗಳು ಇನ್ನೂ ಶಿಶುಗಳಾಗಿನೇ ಇದ್ದೀವಿ. ನಮ್ಮಪ್ಪನ ಬಗ್ಗೆ ವಿವರವಾಗಿ ಹೇಳಲಿಕ್ಕೆ ನಮಗಿನ್ನೂ ಬರ್ತಾ ಇಲ್ಲ. ಆದರೆ ಹುಟ್ಟು ಕ್ರಿಶ್ಚಿಯನ್ಸೇ. ಪ್ರಾರ್ಥನೆ ಮಾಡ್ತೀವಿ, ಬೈಹರ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಬೈಹರ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಆ ತಂದೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮಗೆ ಅಂತ ಯಾರಾದರೂ ಕೇಳಿದರೆ ಬೆ ಅದು 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 ನಮಗೆ ಗೊತ್ತಿಲ್ಲ, ಅದಕ್ಕೆ ಅಂತೋನಿ ಬ್ರದರ್ ಹತ್ರ ಕರ್ಕೊಂಡು ಹೋಗ್ತೀವಿ, ಅವ್ರು ಹೇಳ್ತಾರೆ. ಯಾವುದೋ ನಮ್ಮ ಬ್ರದರ್ ಹತ್ರ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಹೇಳ್ತಾರೆ, ಅವ್ರು ಹೇಳ್ತಾರೆ ಡೀಟೇಲ್ ಆಗಿ. ಯಾಕೆ ನೀನು ಎಷ್ಟು ವರ್ಷ ಆಯಿತು ಅಪ್ಪನಿಗೆ ಹುಟ್ಟಿ? ಎಷ್ಟು ವರ್ಷ ಆಯಿತು ನೀನು ದೇವ್ರ ಮಗ ಅಂತ ಹೇಳ್ಕೊಂಡು? ಯೇಸು ನನ್ನ ರಕ್ಷಕರು, ಯೇಸು ನನ್ನ ಪ್ರಭು ಅಂತ ಹೇಳ್ಕೊಂಡು ಎಷ್ಟು ವರ್ಷ ಆಯಿತು? ಇದು ಪ್ರಭು ಯೇಸುವಿನ ಶರೀರ ಮತ್ತು ರಕ್ತ ಅಂತ ಹೇಳುವಾಗ ಆಮೇನ್ ಎಂದು ಹೇಳಿ ಸ್ವೀಕಾರ ಮಾಡ್ತಾ ಎಷ್ಟು ವರ್ಷದಿಂದ ಸ್ವೀಕಾರ ಮಾಡ್ತಾ ಇದೀಯಾ? ಈಗ ಆ ಶರೀರ ರಕ್ತದ ಬಗ್ಗೆ ವಿವರಿಸಿ ಹೇಳು ನೋಡೋಣ. ಈಗ ಆ ಪ್ರಭು ಯೇಸುವಿನ ಬಗ್ಗೆ ಸ್ವಲ್ಪ ಹೇಳು ನೋಡೋಣ, ರಕ್ಷಕನ ಬಗ್ಗೆ, ರಕ್ಷಣೆಯ ಬಗ್ಗೆ. ಈಗ ಪರಲೋಕ ತಂದೆ ಪ್ರಾರ್ಥನೆ ಮಾಡ್ತಾನೆ ಇದೀವಲ್ಲ ಬಾಯರ್ಟ್ ಮಾಡಿಕೊಂಡು, ಆ ಪರಲೋಕ ತಂದೆ ಬಗ್ಗೆ ಸ್ವಲ್ಪ ಹೇಳು ನೋಡೋಣ. ಎಷ್ಟೋ ವರ್ಷಗಳಿಂದ ನಮೋ ಮರಿಯ ಸಂತ ಮರಿಯ ಪ್ರಾರ್ಥನೆ ಬಾಯರ್ಟ್ ಮಾಡಿಕೊಂಡು ಒಳ್ಳೆ ರೈಲ್ ಹೋದಂಗೆ ಹೊಡಿತಾ ಹೋಗ್ತಾ ಇದೆಯಲ್ವಾ? ಆ ಮಾತೆ ಮರಿಯಮ್ಮನ ಒಬ್ಬರ ಬಗ್ಗೆ ಸ್ವಲ್ಪ ಧ್ಯಾನ ಮಾಡಿ ಏನಾದರೂ ಹೇಳು ನೋಡೋಣ. ಏನು ಬರಲ್ಲ. ಬರೋದೇನಂದ್ರೆ ಕೋಪ ಬರುತ್ತೆ, ಬೇಜಾರು ಬರುತ್ತೆ, ಸಿಟ್ಟು ಬರುತ್ತೆ, ಇನ್ನೂ ಏನೇನೋ ಬರುತ್ತೆ, ಜೊತೆಗೆ ಸ್ವಲ್ಪ ಯಾರಿಗೂ ಗೊತ್ತಾಗದೇ ಇರೋ ರೈಲ್ ಥರ ಅನ್ಯ ಭಾಷೆನೂ ಬರುತ್ತೆ. ಇದರಿಂದ ಏನಾದರೂ ಪ್ರಯೋಜನ ಇದೆಯಾ ಕೇಳಿದ್ರೆ 5 ಪೈಸೆ ಪ್ರಯೋಜನ ಇಲ್ಲ. ಇನ್ನು ನಾವು ಪ್ರೇಯರ್ ಗ್ರೂಪಲ್ಲಿ ಕರಿಸ್ಮ್ಯಾಟಿಕಲ್ಲಿ ಇದ್ದೀವಿ, ಸ್ವಲ್ಪ ವಾಕ್ಯನೂ ಬೈಹರ್ಟ್ ಮಾಡ್ಕೊಂಡಿರ್ತೀವಿ. ಕೊಟೇಶನ್ ಮೇಲೆ ಕೊಟೇಶನ್ ಕೋಟ್ ಮಾಡಿ ಹೊಡೆದಿದ್ದು. ಯಾರಾದರೂ ಕೇಳಿಸ್ಕೊಂಡ್ಬಿಟ್ರೆ, ಅಯ್ಯೋ ಎಷ್ಟು ವಾಕ್ಯಗಳು ಗೊತ್ತಪ್ಪ ಇವರಿಗೆ, ಭಯಂಕರ ವಾಕ್ಯ ಕಲ್ತಿದ್ದಾರೆ, ಬೈಬಲ್ 10 ಸಾರಿ ಓದಿರ್ಬೇಕು, 100 ಸಾರಿ ಓದಿರ್ಬೇಕು ಅಂತೆಲ್ಲ ನಮಗನ್ಸುತ್ತೆ. ಆದರೆ ಡಮ್ಮಿ ಪೀಸ್, ಏನು ಪ್ರಯೋಜನ ಇಲ್ಲ. ವಾಕ್ಯಗಳು ಗೊತ್ತಿರೋದಾಗಲಿ, ಅನ್ಯ ಭಾಷೆ ಹೇಳೋದಾಗಲಿ, ಅಥವಾ ಸುಮಾರು ಬಾಯರ್ಟ್ ಪ್ರಾರ್ಥನೆಗಳು ಮಾಡೋದಾಗಲಿ ಅಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಿಜವಾಗ್ಲೂ ಮೆಚುರಿಟಿಗೆ ಬಂದಿದ್ದೀವಿ ಅನ್ನೋದನ್ನು ತೋರಿಸ್ಲಿಕ್ಕೆ ಬೈಬಲ್ ಹೇಳ್ಕೊಡುತ್ತೆ. ಏನಂತ?
ದೇವರಿಂದ ಜನಿಸಿದವನು ಅಂದರೆ ಅಲ್ಲಿ ಹೇಳ್ತಾ ಇರೋದು ಶಿಶುವಾಗಿ ಹುಟ್ಟಬೇಕು, ಹುಟ್ಟಿ ಅದೇ ಅವಸ್ಥೆಯಲ್ಲಿದ್ದರೆ ಏನು ಪ್ರಯೋಜನ ಇಲ್ಲ. ಬೈಬಲ್ ಇಸ್ 100% ಟ್ರೂ. ಇಟ್ ಸೇಸ್ ಯು ಕ್ಯಾನ್ ಓವರ್ಕಮ್ ದ ವರ್ಲ್ಡ್. ಇಫ್ ಯು ಆರ್ ಟ್ರೂಲಿ ಬಾರ್ನ್ ಆಫ್ ಗಾಡ್, ಯು ಕ್ಯಾನ್ ಓವರ್ಕಮ್ ದ ವರ್ಲ್ಡ್. ಒನ್ ಹೂ ಬಾರ್ನ್ ಆಫ್ ಗಾಡ್ ವಿಲ್ ಓವರ್ಕಮ್ ದ ವರ್ಲ್ಡ್. ಹುಟ್ಟಿದ ತಕ್ಷಣ ಮಾರನೇ ದಿವಸ, ಬಾರ್ನ್ ಅಗೇನ್ ಆದ ಮಾರನೇ ದಿವಸ ಜಯಿಸ್ತಾನೆ ಅಂತಲ್ಲ. ಹಿ ಕ್ಯಾನ್, ಸಾಧ್ಯ ಇದೆ. ಯಾವತ್ತು? ಸತ್ತು ಹೋದ್ಮೇಲಲ್ಲ, ಬದುಕಿರುವಾಗಲೇ. ಪೌಲರ ಭಾಷೆಯಲ್ಲಿ ಹೇಳೋದಾದ್ರೆ, ಈಗಾಗಲೇ ಇತರರಿಗೆ ಉಪದೇಶ ಮಾಡಲು, ಹೇಳಿಕೊಡಲು, ಏನನ್ನ? ಈ ಸ್ವರ್ಗ ಸಾಮ್ರಾಜ್ಯದ ಕುರಿತಾಗಿ, ನಿತ್ಯ ಜೀವದ ಕುರಿತಾಗಿ, ಯೇಸು ಕ್ರಿಸ್ತನ ಕುರಿತಾಗಿ, ದಂಡನ ತೀರ್ಪಿನ ಕುರಿತಾಗಿ ಇತರರಿಗೆ ಹೇಳಿಕೊಡಲು ನೀವು ಶಕ್ತರಾಗಬೇಕಾಗಿತ್ತು. ಆದರೆ ನೀವು ಹೇಗಿದ್ದೀರಿ? ನಿಮಗೆ ಇನ್ನೊಬ್ರು ಹೇಳ್ಕೊಡೋ ಪರಿಸ್ಥಿತಿ ಬಂದಿದೆ. ನಿಮ್ಮಲ್ಲಿ ಇನ್ನೂ ದ್ವೇಷ, ದೂಷಣೆ, ಕಂಪ್ಲೇಂಟ್. ಅವ್ರು ಬಂದಿಲ್ಲ, ಇವರು ಬಂದರು, ಇವರು ಹೋದರು. ಈ ಸಣ್ಣ ಮಕ್ಕಳು ಈ ಸ್ಕೂಲ್ನಲ್ಲಿ, ಅಂಗನವಾಡಿನಲ್ಲಿ ಕುತ್ಕೊಂಡು ಗಲಾಟೆ ಮಾಡ್ತಾರಲ್ವ ಟೀಚರ್ ಹತ್ರ. ಮಿಸ್ ಅವಳು ನನ್ನ ಹಾಗೆ ಮಾಡಿದ್ರು, ಮಿಸ್ ಇವ್ರು ನನಗೆ ಹೀಗೆ ಹೇಳಿದ್ರು, ಮಿಸ್ ನಂದು ರಬ್ಬರ್ ಎತ್ಕೊಂಡೆ, ಮಿಸ್ ನನಗೆ ಈ ರೀತಿ. ಈ ಸ್ವಭಾವ ಇನ್ನೂ ಇಲ್ವಾ? ನನಗಂತೂ ಇದು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಎಲ್ಲಿ? ನಮ್ಮ ಮನೆಯಲ್ಲಿ ಅಂದರೆ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಒಳಗಡೆ. ಬೇರೆ ಕಡೆ ನನಗೆ ಗೊತ್ತಿಲ್ಲ. ಅಂದರೆ ಹುಟ್ಟಿದ್ದೀವಿ, ಹೊಸ್ದಾಗಿ ಹುಟ್ಟಿದ್ದೀರಿ, ಸಾಲದು, ಏನು ಪ್ರಯೋಜನ ಇಲ್ಲ, ಹುಟ್ಟಲೇಬೇಕು, ಆಮೇಲೆ ಬೆಳಿಬೇಕು. ಯು ನೀಡ್ ಟು ಓವರ್ಕಮ್ ದ ವರ್ಲ್ಡ್. ದೇವರಿಂದ ಹುಟ್ಟಿದವನು, ಇನ್ನೊಂದ್ಸರಿ ಓದಿ ವಾಕ್ಯ, ಸುಮಾರು ವಾಕ್ಯ ಬೇಡ, 1-2-3 ವಾಕ್ಯ ಮಾತ್ರ ಧ್ಯಾನ ಮಾಡೋಣ ಇವತ್ತು. ಯಾಕಂದ್ರೆ ನಿಮ್ಮ ತಲೆಗಳಲ್ಲಿ ವಾಕ್ಯ ಓವರ್ ಆಗಿಬಿಟ್ಟಿದೆ, ಮಿತಿ ಮೀರಿ ವಾಕ್ಯ ತಿಂದ್ಬಿಟ್ಟಿದ್ದೀರಿ, ಆದರೆ ಡೈಜೆಸ್ಟ್ ಆಗಿಲ್ಲ. ಅದರಿಂದ ಏನಾಗುತ್ತೆ? ವಾಮಿಟ್ ಮಾಡ್ಕೊಳ್ತಾ ಇರ್ತೀರಿ. ಕೆಲವರು ಗ್ಯಾಸ್ಟ್ರಿಕ್ ಹಾಕಿದಂಗೆ ಆಗುತ್ತೆ, ತಿಂದಿದ್ದು ಜೀರ್ಣ ಆಗಿಲ್ಲ ಅಂತ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು, ದೇವರಿಂದ ನೀನು ಜನಿಸಿದ್ರೆ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಜಯಿಸಬಹುದು ಅಲ್ಲ, ಮೇ ಬಿ ಅಲ್ಲ, ಯು ಕ್ಯಾನ್, ಯು ವಿಲ್, ಶ್ಯೂರ್ಲಿ ಯು ವಿಲ್ ಓವರ್ಕಮ್ ದ ವರ್ಲ್ಡ್. ಇಫ್ ಯು ಆರ್ ಬಾರ್ನ್ ಆಫ್ ಗಾಡ್, ಯು ಕ್ಯಾನ್ ಓವರ್ಕಮ್ ದ ವರ್ಲ್ಡ್. ಯು ವಿಲ್ ಓವರ್ಕಮ್ ದ ವರ್ಲ್ಡ್. ನಾಟ್ ಯು ಮೈಟ್ ಬಿ. ಬಹುದು ಇಲ್ಲ, ಜಯಿಸುತ್ತಾನೆ. ಇದು ಯಾರ ಬಗ್ಗೆ ದೇವರು ಹೇಳ್ತಾ ಇರೋದು? ನನ್ನ ಬಗ್ಗೆ, ನಿನ್ನ ಬಗ್ಗೆ, ನಮ್ಮೊಬ್ಬೊಬ್ಬರ ಬಗ್ಗೆ. ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ಹೊಸದಾಗಿ ಹುಟ್ಟಿದ್ದೀರೋ ಆತ್ಮಿಕವಾಗಿ, ನಿನ್ನ ಬಗ್ಗೆ, ನನ್ನ ಬಗ್ಗೆ ದೇವರ ವಾಕ್ಯ ಹೇಳ್ತಾ ಇದೆ, ಯು ಕ್ಯಾನ್ ಓವರ್ಕಮ್ ದ ವರ್ಲ್ಡ್. ಹಾಗಾದ್ರೆ ನಮ್ಗೆ ಯಾಕೆ ಆಗ್ತಾ ಇಲ್ಲ? ಮೆಚ್ಯೂರಿಟಿಗೆ ಬಂದಿಲ್ಲ. ಡೈಲಿ ಪ್ರೇಯರ್ ಮಾಡ್ತಾ ಇದೀವಿ, ಪ್ರೇಯರ್ ನಿನ್ನ ಮೆಚ್ಯೂರ್ಡ್ ಮಾಡಲ್ಲ. ಮೆಚ್ಯೂರಿಟಿಗೆ ಬರಬೇಕಾದ್ರೆ ದೇವರ ವಾಕ್ಯದ ಸತ್ಯಾರ್ಥಗಳು ದಿನದಿಂದ ದಿನಕ್ಕೆ ನೀನು ಅರ್ಥ ಮಾಡ್ಕೋಬೇಕು. ದ ಮೋರ್ ಯು ಅಂಡರ್ಸ್ಟ್ಯಾಂಡ್ ದ ಟ್ರೂತ್ಸ್ ಆಫ್ ಗಾಡ್ಸ್ ವರ್ಡ್, ಯು ವಿಲ್ ಗ್ರೋ ಸ್ಟ್ರಾಂಗ್ ಸ್ಪಿರಿಚುವಲಿ ಡೇ ಬೈ ಡೇ. ಯು ನೀಡ್ ಟು ಈಟ್ ಅಂಡ್ ಡೈಜೆಸ್ಟ್ ದ ಟ್ರೂತ್ಸ್ ಆಫ್ ಗಾಸ್ಪೆಲ್ ಎವ್ರಿ ಡೇ, so that you will grow as a matured child of God. ನೀವು ದೇವರ ವಾಕ್ಯವನ್ನು ಪ್ರತಿದಿನ ತಿಂದು ಜೀರ್ಣಿಸಿಕೊಂಡು ಬೆಳೀತಾ ಹೋದ್ರೆ ನೀವು ಮೆಚುರಿಟಿ ಉಳ್ಳ ದೇವರ ಮಕ್ಕಳಾಗ್ತೀರಿ. ಇಲ್ಲ ಇದ್ರೆ ಚಿಕ್ಕ ಮಕ್ಕಳ ಥರನೇ ಬಿಹೇವ್ ಮಾಡಿಕೊಂಡು ಕೈ ತಟ್ಟಿ ಹಾಡ್ತಾನೆ ಇರ್ತೀವಿ, ಅನ್ಯ ಭಾಷೆ ಹೇಳ್ತಾನೆ ಇರ್ತೀವಿ, ಮೈಕ್ ಇಟ್ಕೊಂಡು ಪ್ರವಾದನೆ, ಹೀಲಿಂಗ್ ಸರ್ವೀಸು, ಡೆಲಿವರೆನ್ಸ್ ಸರ್ವೀಸ್ ಎಲ್ಲ ನಡೀತಾ ಇರುತ್ತೆ. ಆದರೆ ಮೆಚುರಿಟಿ ಇರೋದಿಲ್ಲ. ಈ ಮೆಚುರ್ಡ್ ಲೈಫ್ ನಾವು ಲೀಡ್ ಮಾಡದೇ ಇದ್ರೆ ವಿ ಕೆನಾಟ್ ಬ್ರಿಂಗ್ ಗ್ಲೋರಿ ಟು ದ ಫಾದರ್. ನೆನ್ಪಿಟ್ಕೊಳ್ಳಿ, ಪಿತ್ತನ ಮಹಿಮೆಗಾಗಿ ಸೃಷ್ಟಿಸಲ್ಪಟ್ಟವರು ನಾವು ಒಬ್ಬೊಬ್ಬರು ಕೂಡ. ವಿ ಆರ್ ಕ್ರಿಯೇಟೆಡ್ ಫಾರ್ ದ ಗ್ಲೋರಿ ಆಫ್ ಗಾಡ್. ದೇವರಿಗಾಗಿ ಅಂದ್ರೆ ದೇವರಿಗಾಗಿ ಅಂದ್ರೆ ಫಾರ್ ಹಿಸ್ ಗ್ಲೋರಿ, ಟು ಗ್ಲೋರಿಫೈ ಹಿಮ್, ಆತನನ್ನ ಮಹಿಮೆ ಪಡಿಸೋದಕ್ಕೋಸ್ಕರ. ಯು ಹ್ಯಾವ್ ನೋ ಅದರ್ ಬಿಸ್ನೆಸ್. ಓಕೆ, ನೀವು ಕರಿಸ್ಮ್ಯಾಟಿಕಲ್ಲೇ ಇರಿ, ಕ್ರಿಶ್ಚಿಯಾನಿಟಿಯಲ್ಲೇ ಇರಿ, ಎಲ್ಲೇ ಇರಿ, you have no other business than bringing glory to the Father who created you. ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರಿಗೆ ಮಹಿಮೆ ತರುವ ಒಂದು ಜೀವನ ಜೀವಿಸೋದಲ್ಲದೆ ಬೇರೆ ಏನು ಈ ಭೂಮಿ ಮೇಲೆ ದೊಡ್ಡ ಕೆಲಸ ಏನೂ ಇಲ್ಲ. ಹಾಗಾದ್ರೆ ಮಹಿಮೆ ತರೋದು ಹೇಗೆ? ಮಗನಾಗಿ ಮಗಳಾಗಿ ಜೀವಿಸುವಾಗ.
ಮಗನಾಗಿ ಮಗಳಾಗಿ ಅಧಿಕಾರದಿಂದ ಜೀವಿಸುವಾಗ. ಈಗ ಅಲ್ಲೊಂದು ಚಿಕ್ಕ ಮಗು ಇದೆ, ಆ ಮಗುವಿನ ಹೆಸರಿಗೆ ಯಾವುದೋ ಒಂದು ಸೈಟು ಜಮೀನು ರಿಜಿಸ್ಟರ್ ಮಾಡಿ ಒಂದು ಮನೆ ಕಟ್ಟಿ, ಮಗು ನೀನು ಈ ಮನೆಯಲ್ಲಿ ಇರಪ್ಪ ಅಂತ ಅಪ್ಪ ಅಮ್ಮ ಬಿಟ್ಟು ಹೋಗೋದಿಲ್ಲ. 4 ಜನ ಬಂದು ಆ ಮಗುನ ಒದ್ದು ಹೊರಗೆ ಹಾಕಿ ಮನೆಯ ಒಳಗಡೆ ಇರೋದೆಲ್ಲ ಎತ್ಕೊಂಡು ಹೋಗ್ತದೆ. ಆದರೆ ಆ ಮಗುವಿಗೆ ಹಕ್ಕಿದ್ರೂ ಕೂಡ ಮಗುವಿಗೆ ಬಲ ಇಲ್ಲ, ಬಲ ಬೇಕು. ಈಗ ನಮ್ಮ ಮಕ್ಕಳು ಹಕ್ಕಿದೆ, ನಮಗೆ ಮಕ್ಕಳೆಂಬ ಹಕ್ಕು ನಮಗಿದೆ. ಯು ಹ್ಯಾವ್ ದ ರೈಟ್, ಬಟ್ ಯು ನೀಡ್ ಪವರ್. ನಿಮಗೆ ಶಕ್ತಿ ಬೇಕು. ಶಕ್ತಿ ಇಲ್ಲದೆ ಇದ್ರೆ ಸೈತಾನನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ. ಶಕ್ತಿ ಇಲ್ಲದೆ ಇದ್ರೆ ಸೈತಾನನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಕೈ ಇದೆ ಅಂತ ಹೇಳಿಬಿಟ್ಟು ಅವನ ಕೊಲ್ಲಿಕ್ಕೆ ಆಗೋದಿಲ್ಲ. ಕೈಯಲ್ಲಿ ಪವರ್ ಬೇಕು. ಜೀವ ಇದೆ, ಮಗುವಿಗೆ ಜೀವ ಇದೆ, ಮಗುವಿಗೆ ಕೈ ಇದೆ, ಆದರೆ ಕೈಯಲ್ಲಿ ಪವರ್ ಇಲ್ಲದೆ ಇದ್ರೆ, ಶಕ್ತಿ ಇಲ್ಲದೆ ಇದ್ರೆ ಒಂದು ಸೊಳ್ಳೆನೂ ಕೂಡ ಹೊಡಿಲಿಕ್ಕೆ ಆಗೋದಿಲ್ಲ. ಹೊಸದಾಗಿ ಹುಟ್ಟಬಹುದು, ಹೊಸದಾಗಿ ಹುಟ್ಟಿದ್ರು ಕೂಡ ನಿನ್ನ ಜೀವಿತದ ಮೇಲೆ ಸೈತಾನನ ಸ್ವಾಧೀನ ಇರ್ತದೆ. ಅದನ್ನು ನೀನು ಒದ್ದು ಓಡಿಸ್ಲಿಕ್ಕೆ ಆಗಬೇಕಾದ್ರೆ ಯು ನೀಡ್ ಟು ರಿಲೀಸ್ ದ ಪವರ್. ಯು ಮಸ್ಟ್ ನೋ ಹೌ ಟು ರಿಲೀಸ್ ದ ಪವರ್. ಹೇಗೆ ಶಕ್ತಿಯನ್ನು ರಿಲೀಸ್ ಮಾಡಬೇಕು? ಯಾವ ಶಕ್ತಿ? ನಿನ್ನ ಒಳಗಡೆ ಇರ್ತಕ್ಕಂಥ ಒಂದು ದೇವರ ಮಗನ ಆ ಅಥಾರಿಟಿ, ಆ ಶಕ್ತಿ ಇದೆಯಲ್ಲ, ಯು ಮಸ್ಟ್ ನೋ ಹೌ ಟು ರಿಲೀಸ್ ದಟ್. ಅದನ್ನು ಹೇಗೆ ರಿಲೀಸ್ ಮಾಡೋದು ಅಂತ ಕಲಿಬೇಕು. ಸುಮ್ಮನೆ ಕೂತ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಿದೆ, ಇಲ್ಲಿ ಪ್ರಾರ್ಥನೆ ಮಾಡಿದೆ, ಅಲ್ಲಿ ಧ್ಯಾನಕ್ಕೆ ಹೋದೆ, ಇಲ್ಲಿ ಧ್ಯಾನಕ್ಕೆ ಹೋದೆ, ಈ ಓಟಗಳಿಂದ ಏನು ಸಿಗೋದಿಲ್ಲ. ಹೋಗೋದು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಹೋಗೋದನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಕೊಡೋ ರೀಸನ್ ಏನು ಗೊತ್ತಾ? ಅದನ್ನು ನಾನು ಅಪೋಸ್ ಮಾಡ್ತಾ ಇರೋದು. ನಾವು ಅಲ್ಲಿ ಪ್ರೇಯರ್ಗೆ ಹೋಗ್ತೀವಿ ಬ್ರದರ್, ಇಲ್ಲಿ ಪ್ರೇಯರ್ಗೆ ಹೋಗ್ತೀವಿ ಬ್ರದರ್, ಫಾಸ್ಟಿಂಗ್ ಪ್ರೇಯರ್ಗೆ ಹೋಗ್ತೀವಿ, ನಾವು ಡೈಲಿ ಬೈಬಲ್ ಎಲ್ಲ ಮಾಡ್ತೀವಿ. ಅದರಿಂದ ಅಲ್ಲ, ಅರ್ಥ ಮಾಡ್ಕೋಬೇಕು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರೂತ್ಸ್ ಆಫ್ ಗಾಡ್ಸ್ ವರ್ಡ್ ಡೇ ಬೈ ಡೇ. ಪ್ರತಿದಿನ, ದಿನದಿಂದ ದಿನಕ್ಕೆ ದೇವರ ವಾಕ್ಯದ ಸತ್ಯಾರ್ಥಗಳನ್ನು, ನಾನು ಗೂಢಾರ್ಥ ಅಂತ ಏನು ಹೇಳೋದಿಲ್ಲ, ಸತ್ಯಾರ್ಥಗಳನ್ನು ನೀವು ಗ್ರಹಿಸಿಕೊಳ್ಬೇಕು. ಗ್ರಹಿಸಿಕೊಳ್ಳಲಿಕ್ಕೆ ನೀವು ಮನಸ್ಸು ಮಾಡಬೇಕು. ಹೊಸದಾಗಿ ಹುಟ್ಟಿದ ಒಬ್ಬ ದೇವರ ಮಗನಿಗೆ ಮಗಳಿಗೆ ಇದು ಗ್ರಹಿಕೆ ಆಗುತ್ತೆ. ಹುಟ್ಟದೆ ಇರುವವರಿಗೆ ಬೋರ್ ಆಗುತ್ತೆ. ಇದು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥನೇ ಆಗೋದಿಲ್ಲ. ಇವರು ಏನು ಮಾತಾಡ್ತಾ ಇದ್ದಾರೆ, ಏನು ಪ್ರಬೋಧನೆ ಕೊಡ್ತಾ ಇದ್ದಾರೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಅರ್ಥ ಆಗೋದು ಯಾವುದು ಗೊತ್ತಾ? ಇನ್ನು ಕೂಡ ಆತ್ಮದಲ್ಲಿ ಸತ್ತವರಾಗಿ ಇರುವಾಗ, ಆತ್ಮಿಕ ಜನ್ಮ ಪಡೆದೇ ಇರುವಾಗ ನಮಗೆ ಕೆಲವೊಂದು ಬೋಧನೆಗಳಿದೆ. ಅದು ಯಾವುದು ಅಂದರೆ, ಹಳೆ ಒಡಂಬಡಿಕೆಯ ಅನೇಕ ವಿಷಯಗಳು ನಮ್ಗೆ ಅರ್ಥ ಆಗುತ್ತೆ. 10 ಆಜ್ಞೆಗಳು ನಮ್ಗೆ ಅರ್ಥ ಆಗುತ್ತೆ. ಅದು ಹೇಳಿದ್ರೆ ಅರ್ಥ ಆಗುತ್ತೆ. ಆದರೆ ಈಗ ನಾನು ಹೇಳ್ತಾ ಇರೋದು ಆತ್ಮದಲ್ಲಿ ಸತ್ತವರಿಗಿರೋ ವಿಷಯ ಅಲ್ಲ. ಅದು ಹೇಳಬೇಕಾದ ಸಮಯದಲ್ಲಿ. ಈಗ ನೀವೆಲ್ಲರೂ ಕೂಡ ಆತ್ಮದಲ್ಲಿ ಹುಟ್ಟಿದ ದೇವರು ಮಕ್ಕಳು ಎಂಬ ನಂಬಿಕೆಯಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತಾ ಇರೋದು. ಹಾಗಂತ ಹೇಳ್ಬಿಟ್ಟು ಅದನ್ನು ಕಡೆಗಣಿಸಬಾರ್ದು. ಅದು ಬೇಕು. ಆತ್ಮದಲ್ಲಿ ಸತ್ತ ಅವಸ್ಥೆಯಲ್ಲಿ ಇರುವವರಿಗೆ ಅದು ಬೇಕಾಗ್ತದೆ. ಅವ್ರಿಗೆ ಅದನ್ನು ಅರ್ಥ ಮಾಡಿಸಿನೇ ಕರ್ಕೊಂಡು ಬರಬೇಕಾಗತ್ತೆ. ಆದರೆ ಈಗ ನೀವು ಅದನ್ನು ದಾಟಿ ಬಂದಿದ್ದೀರಿ. ಈಗ ನಾವು ಶುಭ ಸಂದೇಶದ ಸತ್ಯಾರ್ಥಗಳನ್ನು ನಾವು ಗ್ರಹಿಸಿಕೊಳ್ಳುವರಾಗಬೇಕು. ಓಕೆ, ಇದನ್ನು ಗ್ರಹಿಸಿಕೊಳ್ಳಲಿಕ್ಕೆ ಆಗುತ್ತೆ ಹೊಸದಾಗಿ ಹುಟ್ಟಿದ ಒಬ್ಬ ದೇವರ ಮಗನಿಗೆ, ದೇವರ ಮಗಳಿಗೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನಾನು ದೇವರಿಂದ ಜನಿಸಿದ್ದೀನಿ, ಹಾಗಾದರೆ ದೇವರು ಹೇಳಿದ್ದಾರೆ ಲೋಕವನ್ನು ಜಯಿಸಲಿಕ್ಕೆ ನಿನಗಾಗುತ್ತೆ. ಅದೇ ಯೋವಾನನು ಬರೆದ ಪತ್ರಿಕೆ 1 John ಚಾಪ್ಟರ್ 3 ಅಲ್ಲ 2 ಅಲ್ವಾ, 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಲೋಕ ಅಂದ್ರೆ ಲೋಕವನ್ನು ಜಯಿಸಲಿಕ್ಕೆ ಆಗುತ್ತೆ ಅಂದ್ರೆ ಮುಖ್ಯವಾಗಿ ಏನು? ಮೇನ್ಲಿ ದೀಸ್ 3 ಥಿಂಗ್ಸ್. ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀವು ಒಲಿಯಬಾರದು. ಇಲ್ಲಿ ವಾಕ್ಯ ಹೇಳುತ್ತೆ, ಡೂ ನಾಟ್ ಲವ್ ದ ವರ್ಲ್ಡ್ ಅಂಡ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಈ ಲೋಕವನ್ನಾಗ್ಲಿ, ಲೋಕದ ಯಾವ ವಸ್ತುಗಳನ್ನಾಗ್ಲಿ ನೀವು ಪ್ರೀತಿ ಮಾಡಬಾರ್ದು. ಓಕೆ, ಆದ್ಮೇಲೆ ಅದನ್ನ ಬಿಡಿಸಿ ಹೇಳ್ತಾ ಇದ್ದಾರೆ, ವಿವರಿಸಿ ಹೇಳ್ತಾ ಇದ್ದಾರೆ. ಈ ಲೋಕವನ್ನು ಒಲಿದರೆ ಪಿತನಲ್ಲಿ ನಿಮಗೆ ಒಲವಿಲ್ಲವೆಂದಾಯಿತು. ಓಕೆ, ಲೋಕ ಸಂಬಂಧವಾದ ದೈಹಿಕ ದುರಿಚ್ಛೆ, ಲಸ್ಟ್ ಆಫ್ ದ ಫ್ಲೆಶ್, ದೈಹಿಕ ದುರಿಚ್ಛೆ, ಕಣ್ಣಿನ ಕಾಮುಕತೆ, ಲಸ್ಟ್ ಆಫ್ ದ ಐಸ್, ಕಣ್ಣಿನ ಇಚ್ಛೆ ಅಥವಾ ಕಾಮುಕತನ ಇಚ್ಛೆ, ಐಶ್ವರ್ಯದ ಅಹಂಭಾವ, ಪ್ರೈಡ್ ಆಫ್ ದಿಸ್ ಲೈಫ್, ಐಶ್ವರ್ಯದ ಅಹಂಭಾವ ಅಥವಾ ಒಂದು ರೀತಿಯ ಜೀವನದ ಅಹಂಭಾವ ಅಂತ ಹೇಳ್ಬೋದು.
ಅಲ್ಲಿ ಐಶ್ವರ್ಯದ ಅಹಂಭಾವ ಅಂತ ಇದೆ, ಅಥವಾ ನಮ್ಮ ಇಹಲೋಕ ಜೀವಿತದ ಅಹಂಭಾವ. ಇದು ಮೂರು ಕೂಡ ವೆರಿ ಡೇಂಜರಸ್. ಲೋಕ ಅಂದರೆ ಇದೇನೆ, ಇಷ್ಟೇ ಸಿಂಪಲ್ ಆಗಿ ಒಂದು ನಟ್ಶೆಲ್ಲಲ್ಲಿ ಪವಿತ್ರಾತ್ಮರು ಹಾಕಿ ಕೊಟ್ಟಿದ್ದಾರೆ. ಲೋಕ ಅಂದರೆ ಏನು ಕೇಳಿದ್ರೆ ಇದೇನೆ, ಏನು? ಲಸ್ಟ್ ಆಫ್ ದ ಫ್ಲೆಶ್, ಶರೀರದ ಇಚ್ಛೆಗಳು. ನೋಡಿ, ಈ ಶರೀರ ಮಣ್ಣಿನಿಂದ ಆಗಿತ್ತು, ಇದು ಸ್ವರ್ಗದಿಂದ ಆದ ಶರೀರ ಅಲ್ಲ, ಇದಿನ್ನು ರೂಪಾಂತರಗೊಂಡ ಶರೀರ ಅಲ್ಲ, ಪರಿವರ್ತನೆ ಹೊಂದಿದ ಶರೀರ ಅಲ್ಲ. ಅರ್ಥ ಆಗ್ತಿದೆಯಾ? ಇದು ಮಣ್ಣಿನಿಂದ ಆದ ಶರೀರ. ಈ ಮಣ್ಣಿನ ಎಲ್ಲವೂ ಅಂದರೆ ಈ ಮಣ್ಣಿಗೆ ಸಂಬಂಧಪಟ್ಟಿದ್ದೆಲ್ಲವೂ ಈ ಶರೀರ ಬಯಸುತ್ತೆ. ಈ ಮಣ್ಣಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವನ್ನ ಈ ಮಣ್ಣು ಬಯಸುತ್ತೆ. ಅಂದರೆ ಇದು ಬಹಳ ಅಟ್ಯಾಚ್ಮೆಂಟ್ ಇದೆ. ಈಗ ಈ ಮಣ್ಣಿಗೆ ಸಂಬಂಧಪಟ್ಟಿದ್ದು ಜಯಿಸಲಿಕ್ಕೆ, ನಿನ್ನ ದೇಹದಲ್ಲಿ ನಿನಗೆ ಜಯಿಸಲಿಕ್ಕೆ ನಿನ್ನ ಬಲದಿಂದ ಆಗಲ್ಲ. ದಟ್ ಈಸ್ ವೈ ಯು ನೀಡ್ ದ ಪವರ್ ಆಫ್ ಗಾಡ್. ಅದಕ್ಕಾಗಿ ನಿನಗೆ ದೇವರ ಶಕ್ತಿ ಬೇಕು, ಹೋಲಿ ಸ್ಪಿರಿಟ್ ಬೇಕು. ವಿತೌಟ್ ಹೋಲಿ ಸ್ಪಿರಿಟ್ ಯು ಕೆನಾಟ್ ಓವರ್ಕಮ್ ದ ಲಸ್ಟ್ ಆಫ್ ದ ಫ್ಲೆಶ್. ಶರೀರದ ಇಚ್ಛೆಗಳನ್ನು ಪವಿತ್ರಾತ್ಮ ನಿನ್ನಲ್ಲಿ ಇಲ್ಲದೆ ಇದ್ರೆ ನೀನು ಎಷ್ಟು ಪ್ರಾರ್ಥಿಸಿದ್ರು, ಉಪವಾಸ ಮಾಡಿದ್ರು ನಿನಗೆ ಜಯಿಸ್ಲಿಕ್ಕೆ ಆಗೋದಿಲ್ಲ. ಇದು ಪ್ರಾರ್ಥನೆ ಅಲ್ಲ, ಉಪವಾಸ ಅಲ್ಲ ಜಯ ತಂದುಕೊಡೋದು. ಹೋಲಿ ಸ್ಪಿರಿಟ್ ನಿನ್ನ ಒಳಗೆ ಕಾರ್ಯ ಮಾಡುವ ದೇವರ ಆತ್ಮರು ನಿನಗೆ ಪ್ರಾರ್ಥನೆಯ ಮುಖಾಂತರ, ಉಪವಾಸದ ಮುಖಾಂತರ, ವಾಕ್ಯದ ಮುಖಾಂತರ ಜಯ ತಂದು ಕೊಡ್ತಾರೆ. ಆದರೆ ಒಳಗಡೆ ಹೋಲಿ ಸ್ಪಿರಿಟ್ ಇಲ್ಲದೆ ಪ್ರಾರ್ಥನೆ ಇದೆ, ಉಪವಾಸ ಇದೆ, ವಾಕ್ಯ ಇದೆ, ಜಯ ಸಿಗಲ್ಲ. ನೆನ್ಪಿಟ್ಕೊಳ್ಳಿ, ಓಕೆ? ಆದರೆ ಯು ಮಸ್ಟ್ ಬಿ ಬಾರ್ನ್ ಅಗೇನ್ ಫಸ್ಟ್. ಹೊಸದಾಗಿ ಹುಟ್ಟಿರಬೇಕು. ಒಂದು, ಆಗ ಖಂಡಿತವಾಗಲು ಸಾಧ್ಯ ಇದೆ ಏನನ್ನು ಜಯಿಸಲಿಕ್ಕೆ? ಲೋಕಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಆಸೆಗಳನ್ನು, ಇಚ್ಛೆಗಳನ್ನು ಜಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯು ಕ್ಯಾನ್ ಓವರ್ಕಮ್ ದ ವರ್ಲ್ಡ್. ವಾಕ್ಯ ಏನು ಕಲ್ತ್ರಿ? ಫಸ್ಟ್ ವಾಕ್ಯ ಏನು ಕಲ್ತ್ರಿ? ದೇವರಿಂದ ಜನಿಸಿದವನು ಲೋಕವನ್ನ ಜಯಿಸುವ ಸಾಧ್ಯತೆ ಇದೆ ಅಲ್ಲ, ಜಯಿಸುತ್ತಾನೆ, ಜಯಿಸುತ್ತಾಳೆ. ಹಾಗಾದ್ರೆ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಐ ಕ್ಯಾನ್, ನನಗೆ ಸಾಧ್ಯ ಇದೆ. ಹಾಗಾದ್ರೆ ನನಗೆ ಈಗ ಸಾಧ್ಯ ಆಗ್ತಾ ಇಲ್ವಲ್ಲ, ಯಾಕೆ ಅಂದರೆ ನಾನಿನ್ನ ಮೆಚುರಿಟಿಗೆ ಬಂದಿಲ್ಲ. ನಾನೀಗ ಬೆಳಿಬೇಕು. ನಾನು ಹೀಗೆ ಇದ್ರೆ ಹೀಗೇ ಇದ್ದು ಸತ್ತೋಗ್ಬಿಡ್ತೀನಿ. ಅಪ್ಪನಿಗೆ ಮಹಿಮೆ ತರುವ ಕಾರ್ಯ ಏನು ನನ್ನಿಂದ ಆಗೋದಿಲ್ಲ. ಇನ್ನೊಂದು ವಂಚನೆ ಏನು ಗೊತ್ತಾ? ನಾವು ಹೀಗೆ ಹಾಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಇಲ್ಲಿ ಈ ರೀತಿ ಧ್ಯಾನಕೂಟಗಳು ಮಾಡಿಕೊಂಡು ದೇವರಿಗೆ ಮಹಿಮೆ ಆಗುತ್ತೆ ಅಂದ್ಕೊಂಡು ವಂಚನೆಗೊಳಗಾಗಿ ಕೋರ್ಸ್ ಕಂಪ್ಲೀಟ್ ಮಾಡಿಬಿಡ್ತೀವಿ. ದಟ್ ಈಸ್ ಅನದರ್ ಡಿಸೆಪ್ಷನ್. ನೋ, ಅದಾಗಬಾರ್ದು ನಿಮ್ಮಲ್ಲಿ. ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಅಂಥ ಡಿಸೆಪ್ಷನ್ಗೆ ಯಾರೊಬ್ಬರು ಒಳಗಾಗಬಾರ್ದು. ವಿ ಆಲ್ ಮಸ್ಟ್ ಕಮ್ ಔಟ್ ಆಫ್ ದಟ್ ಡಿಸೆಪ್ಷನ್. ನಾವು ಬೆಳಿಬೇಕು ಆತ್ಮಿಕವಾಗಿ. ನಮಗಿದು ಅರ್ಥ ಆಗಬೇಕು, ನಾವು ಒಪ್ಕೋಬೇಕು. ಹೌದು, ನನಗೆ ಬೆಳವಣಿಗೆ ಬೇಕು, ನಾನು ಆತ್ಮಿಕವಾಗಿ ಇನ್ನು ಬೆಳಿಬೇಕು. ನನಗೆ ಗಿಫ್ಟ್ ಇದೆ, ನಾನು ಪ್ರಬೋಧನೆ ಮಾಡ್ತೀನಿ, ನನಗೆ ಗಿಫ್ಟ್ ಇದೆ, ನಾನು ಅನ್ಯ ಭಾಷೆಯಲ್ಲಿ ಮಾತನಾಡ್ತೀನಿ, ನನಗೆ ಗಿಫ್ಟ್ ಇದೆ, ದೆವ್ವಗಳನ್ನು ಓಡಿಸ್ತೀನಿ, ನನಗೆ ವರ ಇದೆ, ನಾನು ಅನೇಕ ಆತ್ಮಿಕ ಕಾರ್ಯಗಳನ್ನ ಮಾಡ್ತೀನಿ. ಆದರೆ ಬೆಳವಣಿಗೆ ಇಲ್ಲದೆ ಇದ್ದರೆ ಪಿತನಿಗೆ ಮಹಿಮೆ ತಂದುಕೊಡ್ಲಿಕ್ಕಾಗೋದಿಲ್ಲ. ಬೆಳವಣಿಗೆ ತುಂಬ ತುಂಬ ಮುಖ್ಯ. ಯಾವ ರೀತಿ ತಂದೆ ತಾಯಿ ಮಕ್ಕಳ ಬೆಳವಣಿಗೆಯಲ್ಲಿ ಸಂತೋಷ ಪಡ್ತಾರೋ, ಹೆಮ್ಮೆ ಪಡ್ತಾರೋ, ಅದೇ ರೀತಿಯಲ್ಲಿ ಪರಲೋಕ ತಂದೆ ಕೂಡ ನಿನ್ನ ಆತ್ಮಿಕ ಬೆಳವಣಿಗೆಯಲ್ಲಿ, ಆ ಬೆಳವಣಿಗೆಯೇ ಕೂಡಿದ ಜೀವನ ಅಂದರೆ ಪರಿಪಕ್ವತೆಯಿಂದ ಕೂಡಿದ ಜೀವನ, ಅದು ಫ್ರೂಟ್. ಅದರಲ್ಲಿ ತಂದೆ ಸಂತೋಷ ಪಡ್ತಾರೆ. ಕಲ್ ತಗೊಂಡು ಹೊಡೆಯುವಾಗಲೂ ಸ್ವರ್ಗದ ಕಡೆಗೆ ನೋಡ್ತಾ, ಅಪ್ಪ, ಈ ಅಪರಾಧವನ್ನ ಇವರ ಮೇಲೆ ಹಾಕಬೇಡಿ, ಇವ್ರನ್ನ ಕ್ಷಮಿಸಿ ಅಪ್ಪ ಎಂದು ಹೇಳುವ ಮೆಚುರಿಟಿಗೆ ಬರಬೇಕು. ನಮಗಿನ್ನೂ ಯಾರು ಕಲ್ ತಗೊಂಡು ಹೊಡೆದಿಲ್ಲ. ಯಾಕೆ ಗೊತ್ತಾ? ನಾವಿನ್ನೂ ಯಾವ ಮೆಚುರಿಟಿಗೆ ಬಂದಿಲ್ಲ. ಒಂದೋ ಎರಡೋ ಮಾತನ್ನೇ ತಡ್ಕೊಳ್ಳೋಕೆ ನಮ್ಗೆ ಆಗದ ಪರಿಸ್ಥಿತಿಯಲ್ಲಿ ನಾವಿನ್ನೂ ಶೈಶವ ಅವಸ್ಥೆಯಲ್ಲಿ, ನಾವಿನ್ನು ಬೇಬಿ ಸಿಟ್ಟಿಂಗಲ್ಲಿ ಕುಳಿತುಕೊಂಡಿದ್ದೀವಿ. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ.
ಬೆಳಿಬೇಕು. ಒಂದು, ಲೋಕವನ್ನು ಜಯಿಸ್ತಾನೆ. ಲೋಕವನ್ನು ಜಯಿಸೋದಂದ್ರೆ ದೇಹದ ಇಚ್ಛೆಗಳು. ಎರಡನೇದು ಕಣ್ಣಿನ ಕಾಮುಕತೆ, ಲಸ್ಟ್ ಆಫ್ ದ ಐಸ್. ನೋಡಿ, ಇವತ್ತು ಅನೇಕರನ್ನ ಸೈತಾನ ಕ್ಯಾಪ್ಚರ್ ಮಾಡಿರೋದೆ ಈ ಕಣ್ಣಿನ ಕಾಮುಕತೆ ಮುಖಾಂತರ. ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ ಇದೆ. ಮೊಬೈಲ್ ಫೋನ್ ಮುಖಾಂತರ ಏನೆಲ್ಲ ನೋಡ್ತಾ ಇದೀವಿ ಇವತ್ತು ನಾವು. ನಮ್ಮ ಕಣ್ಣಿಗೆ ಏನೆಲ್ಲ ಇಷ್ಟ ಆಗುತ್ತೋ ಅಥವಾ ಈ ಶರೀರಕ್ಕೆ ಏನೆಲ್ಲ ಖುಷಿ ಕೊಡುತ್ತೋ, ಕ್ಷಣಿಕವಾದ ಖುಷಿ ಕೊಡುತ್ತೋ ಅಂಥದ್ದನ್ನೆಲ್ಲ ಈ ಕಣ್ಣಿಂದ ನಾವು ನೋಡುವ ಹಾಗೆ ಪಿಶಾಚಿ ಪ್ರೇರಣೆ ಕೊಡ್ತಾನೆ. ನಾವು ನೋಡುವಂಥದ್ದೆಲ್ಲ ನಮಗೆ ಬೇಕು ಅನ್ಸುತ್ತೆ. ಬೇಕು ಅನ್ಸ್ಲಿಕ್ಕೆ ಕಾರಣ ಏನು? ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ, ಈ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ಲ, ರೇಟು ಕಡಿಮೆ ಇದೆಯಲ್ಲ, 3 ಬುಕ್ ಮಾಡಿಬಿಡೋಣ. ನಿನಗೆ ಗಾಡ್ರೇಜ್ ತುಂಬಿ ಇಟ್ಕೊಳ್ಳಿಕ್ ಜಾಗ ಇಲ್ಲ ಈಗ. ಬೀರು ತುಂಬಿ ಹೋಗ್ಬಿಟ್ಟಿದೆ, ಜಾಗ ಇಲ್ಲ. ಇಲ್ಲಿ ಬೈ 1 get 1 ಫ್ರೀ ಹಾಕಿದ್ದಾರೆ, ಈಸಿಯಾಗಿ ತಗೊಂಡು ಬಂದ್ಬಿಡ್ತೀವಿ. ನಾವು ಹಾಳಾಗೋದಲ್ಲದೆ ಸೈತಾನ ವಂಚನೆ ಒಳಗಾಗಿ ಊರಲ್ಲಿರೋರ್ನು ಹಾಳು ಮಾಡ್ತೀವಿ, ಪ್ರೇಯರ್ ಗ್ರೂಪಲ್ಲಿರೋರ್ನು ಹಾಳು ಮಾಡ್ತೀವಿ. ನಿನಗೆ ಗೊತ್ತಾ, ಈ ಥರ ಒಂದು ಆಫರ್ ಬಂದಿದೆ. ಏನು ಆಫರ್? ಈ ಚೂಡಿದಾರ್ ನೋಡಿ, ಟಾಪ್ ತುಂಬ ಕಡಿಮೆಗೆ ಬಂದು ಸಿಗ್ತದೆ, ತುಂಬ ಕಡಿಮೆಗೆ. ನಿನಗೆ ಟಾಪೇ ಇಲ್ವಾ? ನಿನ್ನ ಟಾಪ್ ಎಲ್ಲ ಹೋಗ್ಬಿಟ್ಟಿದ್ಯಾ? ಅಲ್ಲ, ಅದು ಹಳೇದಾಯ್ತು. ಎಷ್ಟು ಹಳೇದಾಯ್ತು? ಅದು 3 ತಿಂಗಳಿಂದ ತಗೊಂಡಿದ್ದು. 3 ತಿಂಗಳ ಹೀಗೆ ಚೇಂಜ್ ಮಾಡಿ ಒಂದಿನ ಗಂಡನ್ನು ಚೇಂಜ್ ಮಾಡ್ತೀರಾ, ಹೆಂಡ್ತಿನೂ ಚೇಂಜ್ ಮಾಡ್ತೀರಾ? ಎಷ್ಟು ದಿನ ಅಂತ ಇವನ ಜೊತೆಗೆ ಇರೋದು ಏನಿದೆ? ಎಷ್ಟು ದಿನ ಅಂತ ಇವಳ ಜೊತೆಗೆ ಬದುಕೋದು ಏನಿದೆ? ಸ್ವಲ್ಪ ವೆರೈಟಿ ಬೇಡವಾ? ಬರೀ ಒಂದೇ ಟೇಸ್ಟ್ ಏನಿದೆ ಇದರಲ್ಲಿ? ಅದೇ ನಡೀತಾ ಇದೆ. ಬಟ್ಟೆಯಲ್ಲಿ ಬೀಳ್ತೀರಿ, ಸ್ಲಿಪ್ಪರಲ್ಲಿ ಬೀಳ್ತೀರಿ, ಸ್ಲಿಪ್ ಆಗಿ. ಆಮೇಲೆ ಇನ್ನೆಲ್ಲೆಲ್ಲೋ ಬೀಳ್ತೀರಿ, ಲಾಸ್ಟಿಗೆ ಕುಟುಂಬ ಜೀವನದಲ್ಲೂ ಬಿದ್ದೋಗ್ತೀರಿ. ಎಲ್ಲಿದ್ದೀರಿ? ಪ್ರೇಯರ್ ಗ್ರೂಪಲ್ಲಿದ್ದಾರೆ. ಎಷ್ಟು ವರ್ಷದಿಂದ? 25 ವರ್ಷದಿಂದ. ಏನು ಮಾಡ್ತಾ ಇದ್ದಾರೆ? ಮಾಡಿದ್ದಿದೆ, ಬೇಬಿ ಸಿಟ್ಟಿಂಗಲ್ಲಿ ಬಾಟ್ಲ್ ಇಟ್ಕೊಂಡು ಹಾಲು ಕುಡಿತಾ ಕೂತ್ಕೊಂಡಿದ್ದೆ ಅಷ್ಟೇ. ಕಮ್ ಔಟ್ ಆಫ್ ದ್ಯಾಟ್ ಬೇಬಿ ಸ್ಟೇಜ್. ಆ ಬೇಬಿ ಸ್ಟೇಜಿಂದ ಹೊರಗಡೆ ಬನ್ನಿ. ಕಣ್ಣಿನ ಕಾಮುಕತೆಗೆ ಬಿದ್ದು ಹೋಗದ ಹಾಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿಕ್ಕೆ ಆಗಬೇಕಾದ್ರೆ ಮೊದಲು ನೀನು ಹೊಸದಾಗಿ ಹುಟ್ಟಬೇಕು, ನಿನ್ನೊಳಗಡೆ ಪರಿಶುದ್ಧಾತ್ಮರನ್ನ ಹೊಂದಿಕೊಂಡಿರಬೇಕು. ಬಟ್ ಅಷ್ಟು ಮಾತ್ರಕ್ಕೆ ಸಾಧ್ಯ ಇಲ್ಲ. ಯು ಮಸ್ಟ್ ಕಮ್ ಟು ದ ಮೆಚುರಿಟಿ ಆಫ್ ಕ್ರೈಸ್ಟ್ ಡೇ ಬೈ ಡೇ ಬೈ ಡೇ. ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟಕ್ಕೆ ದಿನದಿಂದ ದಿನಕ್ಕೆ ಬರ್ಲಿಕ್ಕೆ ಆಗಬೇಕು. ಎಲ್ಲೋ ಕಡಿಮೆ ರೇಟಿಗೆ ಸೈಟ್ ಇದೆ ಅಂತ ಹೇಳ್ಬಿಟ್ಟು ತಗೋಬಿಡೋದಲ್ಲ, ಸಾಲ ಮಾಡಿ. ನಿನಗೆ ಬೇಕಾ? ಅಗತ್ಯ ಇದೆಯಾ? ದೇವ್ರು ಹೇಳಿದಾರಾ? ದೇವ್ರ ಆಲೋಚನೆ ತಗೊಂಡಿದ್ಯಾ? ತಗೋ. ಆಮೇಲೆ ತಗೊಂಡ್ಬಿಟ್ಟು ಸಾಲ ಆಯ್ತು ಬ್ರದರ್ ಪ್ರೇಯರ್ ಮಾಡಿ ಅಂತ ಕೇಳುವ ಕೀಳು ಮಟ್ಟಕ್ಕೆ ಇಳಿಬೇಡಿ. ಜೀವನ ಪರ್ಯಂತ ಬರೀ ಇದೇ ಆಗ್ತದೆ ನಮ್ಮ ಜೀವನ, ಪ್ರಾರ್ಥನೆ ಇಲ್ಲ. ಯಾವತ್ತು ತಂದೆ ದೇವರಿಗೆ ಮಹಿಮೆ ತರೋ ಜೀವನ ಜೀವಿಸೋದು? ತಂದೆ ದೇವರಿಗೆ ಮಹಿಮೆ ತರೋ ಜೀವನ ಯಾವುದು ಗೊತ್ತಾ? ನಿನಗೆ ಒಂದೇ ಸೈಟ್ ಇದ್ರೂ ಕೂಡ ದೇವರ ರಾಜ್ಯಕ್ಕಾಗಿ ಅದನ್ನು ಮಾರಾಟ ಮಾಡಿ ಬಂದ ಹಣವನ್ನು ಬಡಬಗ್ರಿಗೆ ದಾನ ಮಾಡಿ ಹೋಗಿ ಬಾಡಿಗೆ ಮನೇಲಿ ಇರ್ತೀಯಲ್ಲ, ಅದು ತೋರಿಸುತ್ತೆ ಮೆಚುರಿಟಿ. ಅದಲ್ಲದೆ ಚೀಪಾಗಿ ಸಿಕ್ತು ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ಟು ಸಾಲಗಾರಾಗಿ ಮೆಚುರಿಟಿ ತೋರಿಸೋದಿಲ್ಲ. ನೀನಿನ್ನು ಬೇಬಿ ಸಿಟ್ಟಿಂಗಲ್ಲಿ ಕುಂತಲ್ಲೇ 1-2 ಮಾಡೋದು ತೋರಿಸುತ್ತೆ. ಚಿಕ್ಕ ಮಕ್ಕಳು ಮಾಡ್ತಾರಲ್ವಾ, ಅಂಗನವಾಡಿಯಲ್ಲಿ ಕೂತ್ಕೊಂಡು ನಂಬರ್ 1, 2 ಎಲ್ಲ ಒಳಗಡೆನೆ, ಅದು ತೋರಿಸುತ್ತೆ ಅಷ್ಟೇನೆ. ಇಷ್ಟು ವರ್ಷ ಕ್ರೈಸ್ತರಾಗಿ ಪ್ರೇಯರ್ ಗ್ರೂಪಲ್ಲಿದ್ದು, ಮಿನಿಸ್ಟ್ರಿಯಲ್ಲಿದ್ದು, ಆ ಪ್ರೇಯರ್ ಗ್ರೂಪ್ ಈ ಪ್ರೇಯರ್ ಗ್ರೂಪ್, ಅಲ್ಲಿ ಪ್ರೇಯರ್ ಇಲ್ಲಿ ಪ್ರೇಯರ್. ಅದರಿಂದ ಈ ಮೆಚುರಿಟಿ ಬರಬೇಕು. ಲಾಸ್ಟ್ ಆಫ್ ದ ಐಸ್. ಇನ್ನೊಂದು ಹೇಳ್ತೀನಿ ಕೇಳಿ. ಇಫ್ ಯು ಆರ್ ನಾಟ್ ಏಬಲ್ ಟು ಓವರ್ಕಮ್ ದ ಲಾಸ್ಟ್ ಆಫ್ ದ ಐಸ್, ಯುವರ್ ಸ್ಪಿರಿಚುವಲ್ ಐಸ್ ಕೆನಾಟ್ ಬಿ ಓಪನ್. ನೀನು ಕಣ್ಣಿನ ಕಾಮುಕತೆಯನ್ನು ಜಯಿಸ್ಲಿಕ್ಕೆ ಆಗದೆ ಇದ್ರೆ ನಿನ್ನ ಮನೋನೇತ್ರ ಓಪನ್ ಆಗಲ್ಲ. ಇಲ್ಲಿ ಕುರುಡುತನ ಇರುತ್ತೆ ಯಾವಾಗಲೂ. ನಿನ್ನ ಇನ್ನರ್ ಐಸ್ ಓಪನ್ ಆಗಿ ನಿನಗೆ ಆ ಪರಲೋಕ ಮಹಿಮೆ
ವಿಶ್ವಾಸದ ಮುಖಾಂತರ ಕಂಡು ನೀನು ಜೀವಿಸ್ಲಿಕ್ಕೆ ಆಗಬೇಕಾದ್ರೆ ಈ ಕಣ್ಣಿನ ಕಾಮುಕತೆಯಿಂದ ಮೊದಲು ಹೊರಗೆ ಬರಬೇಕು. ಅದಕ್ಕೆ ಮನಸ್ಸು ಮಾಡಬೇಕು. ಇವರೇನು ಹೀಗೆ ಬೈತಾ ಇದ್ದಾರೆ ಅಂತ ತಗೋಬೇಡಿ. ಬೈತಾನೇ ಇಲ್ಲ ನಾನು, ಇದು ಬೈಯೋದಲ್ಲ. ಇದನ್ನು ಹೀಗೆ ಹೇಳ್ಬೇಕು. ಇದನ್ನು ಬೇರೆ ಥರ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನು ನಗಾಡುತ್ತಾ ಹೇಳಿ ಏನು ಪ್ರಯೋಜನ? ಯಾಕೆಂದ್ರೆ ಇದು ನಿಮ್ಮ ಹತ್ರ ಅಲ್ಲ ಹೇಳ್ತಾ ಇರೋದು, ನಿಮ್ಮನ್ನು ವಂಚಿಸ್ತಾ ಇರ್ತಕ್ಕಂಥ ದುರಾತ್ಮನಿಗೆ ಹೇಳ್ತಾ ಇರೋದು. Satan, you have to leave in Jesus' name. I rebuke you. You have no chance. You cannot bring lust of the eyes in our midst today onwards. In Jesus' name, we rebuke you. ಓಡಿಸ್ಬೇಕು. ನಿನ್ನ ಕಾಮುಕತನ ಡೈಲಿ ಬರುತ್ತೆ, ಈಸಿಯಾಗಿ, ಚೀಪ್ ಅಂಡ್ ಬೆಸ್ಟ್ ಬರ್ತಾ ಇರುತ್ತೆ. ಅದು ಕೇವಲ ಒಂದು ಸ್ತ್ರೀ ನೋಡೋದು ಅಥವಾ ಪುರುಷನ್ ನೋಡೋದು ಕಾಮದೃಷ್ಟಿಯಿಂದ ಅದು ಮಾತ್ರ ಅಲ್ಲ, ಅದು ಕೂಡ ಕಾಮುಕತನನೇ. ಅದಲ್ಲದೆ ಪ್ರಪಂಚದಲ್ಲಿರೋ ಎಲ್ಲದನ್ನು ನಿನಗೆ ಅಗತ್ಯ ಇಲ್ಲದೆ ಇದ್ದಿದ್ದನ್ನು ನೋಡೋದೇ ಕಾಮದೃಷ್ಟಿ. ಬೈಬಲ್ ಹೇಳುತ್ತೆ 10 ಆಜ್ಞೆಗಳಲ್ಲಿ ಒಂದು, ಪರರ ವಸ್ತುಗಳಿಗೆ ಆಸೆ ಪಡಬೇಡ. ಲಸ್ಟ್ ಆಫ್ ದ ಐಸ್. ಅವ್ರು ನೋಡಿ ಮನೆ ಕಟ್ಟೇ ಬಿಟ್ರು, ಬಿಲ್ಡಿಂಗ್ ಆಗೇ ಹೋಯ್ತು. ಕಣ್ಣಿನ ಕಾಮುಕತನ. ನೀನು ಏನು ಪ್ರಾರ್ಥನೆ ಮಾಡಿದ್ರು ಯಾವ ಅಭಿಷೇಕನೂ ಸಿಗಲ್ಲ. ಒಂದು ಕೂದಲು ಕಪ್ಪುಗೂ ಆಗಲ್ಲ, ಬೆಳ್ಳಗೂ ಆಗಲ್ಲ. ಈ ಕಾಮುಕತನ ಹೋಗ್ಬೇಕು, ಈ ಕಾಮುಕ ದೃಷ್ಟಿ ನಮ್ಮಿಂದ ಹೋಗ್ಬೇಕು. ಬೈಬಲ್ ಏನು ಹೇಳುತ್ತೆ? Those who are born of God can overcome it. ದೇವರಿಂದ ಹುಟ್ಟಿದವಳು ಲೋಕವನ್ನ ಜಯಿಸ್ತಾನೆ. ನಿನಗಾಗುತ್ತೆ. ಫಸ್ಟ್ ತಿಳ್ಕೋ, ನಿನಗಾಗುತ್ತೆ. ದೇವರಿಂದ ಹುಟ್ಟಿಲ್ಲ ಅಂತಲ್ಲ, ದೇವರಿಂದ ಹುಟ್ಟಿದ್ಯಾ, ಆದ್ರೆ ಆಗ್ತಾ ಇಲ್ಲ. ಯಾಕಂದ್ರೆ ಬಲ ಇಲ್ಲ. ಬಲ ಯಾಕಿಲ್ಲ? ಮೆಚುರಿಟಿ ಇಲ್ಲ. ಚಿಕ್ಕ ಮಗು ಯಾವಾಗಲೂ ತಾಯಿ ಹಾಲೇ ಕುಡ್ಕೊಂಡಿದ್ರೆ ಬಲ ಸಿಗಲ್ಲ. ಗಟ್ಟಿ ಆಹಾರ ತಿನ್ನಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ಆಗ ಮಾತ್ರ ಶರೀರದಲ್ಲಿ ಬಲ ಬರುತ್ತೆ. ಗಟ್ಟಿ ಆಹಾರ ಚಿಕ್ಕ ಮಗುಗೆ ತಾಯಿ ಹಾಲು ಬಿಡಿಸಿ ಗಟ್ಟಿ ಆಹಾರ ಕೊಡ್ಲಿಕ್ಕೆ ಪ್ರಾರಂಭ ಮಾಡುವಾಗ ಒಂದೇ ಸಾರಿ ಮಗುಗೆ ಡೈಜೆಸ್ಟ್ ಆಗೋದಿಲ್ಲ, ಒಂದೇ ಸಾರಿ ಮಗು ಅಕ್ಸೆಪ್ಟ್ ಮಾಡೋದಿಲ್ಲ. ಪ್ರಾರಂಭದಲ್ಲಿ ವಾಮಿಟ್ ಮಾಡ್ಕೊಳ್ಳುತ್ತೆ, ಡಿಸೆಂಟ್ರಿ ಶುರು ಆಗುತ್ತೆ, ಜ್ವರ ಬರುತ್ತೆ, ಆ ಫುಡ್ಗೆ ಅಡ್ಜಸ್ಟ್ ಆಗೋದಿಲ್ಲ. ಅದು ನಮ್ಮಲ್ಲೂ ಆಗುತ್ತೆ. ನಾವು ಹೊಸದಾಗಿ ಆತ್ಮಿಕವಾಗಿ ಹುಟ್ಟಿರ್ತೀವಿ, ಭಾಳ ಸಂತೋಷ, ಪರಮಾನಂದ ಎಲ್ಲ ಇರುತ್ತೆ. ಆಮೇಲೆ ಗಟ್ಟಿ ಆಹಾರ ಸ್ವಲ್ಪ ಸ್ವಲ್ಪ ಕೊಡಲಿಕ್ಕೆ ಅಥವಾ ತಿನ್ನಲಿಕ್ಕೆ ಶುರು ಮಾಡುವಾಗ ಇದು ನಮಗಾಗಲ್ಲ, ಇದು ನಮಗೆ ಕಷ್ಟ, ವಾಮಿಟ್ ಬರುತ್ತೆ. ಇದು ಯಾಕೆ ಹೀಗೆ ಹೇಳಿದರು, ಹೀಗೆ ಹೇಳಬಾರ್ದಾಗಿತ್ತಲ್ಲ, ಹೀಗೆ ಆಗುತ್ತೆ. ಡೋಂಟ್ ವರಿ, ಅದೆಲ್ಲ ಹಾದು ಹೋಗಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ತಿಂದಿದ್ದು ಜೀರ್ಣ ಆಗುತ್ತೆ, ಅರ್ಥ ಆಗುತ್ತೆ. ಒಂದೇ ಸಾರಿ ಆಗೋದಿಲ್ಲ. ಟು ಟೇಕ್ ಟೈಮ್. ಸೊ ಡೋಂಟ್ ವರಿ. ಆದರೆ ವಂಚನೆಗೊಳಗಾಗಬೇಡಿ. ನಮಗಿದು ಡೈಜೆಸ್ಟ್ ಆಗಲ್ಲ, ನಮಗಿದು ಬೇಡ, ನಾವು ಹಾಲು ಕುಡ್ಕೊಂಡೇ ಇರ್ತೀವಿ ಅಂದರೆ ಆತ್ಮಿಕವಾಗಿ ಸತ್ತೋಗೋ ಸಾಧ್ಯತೆಯೂ ಇದೆ. ಸೈತಾನನ ಬಂಧನದಲ್ಲಿ ಸಿಕ್ಕಾಕೊಂಡು ಜೀವನ ಪರ್ಯಂತ ಅಲ್ಲೆಲ್ಲೂ ಹೇಳೋ ಸಾಧ್ಯತೆಯೂ ಇದೆ. ಏನು ಪ್ರಯೋಜನ ಹೇಳಿ? ಹಾಗಿದ್ದು ಆ ಥರ ಇರಬೇಡಿ. ಕಮ್ ಔಟ್ ಆಫ್ ದಟ್ ಡಿಸೆಪ್ಷನ್. ಓಕೆ. ದೇಹದ ಇಚ್ಛೆಗಳು, ಕಣ್ಣಿನ ಕಾಮುಕತನ, ಮೂರನೇದು ಐಶ್ವರ್ಯದ ಅಹಂಭಾವ. ಇಂಗ್ಲಿಷಲ್ಲಿರೋದು ಪ್ರೈಡ್ ಆಫ್ ಲೈಫ್. ಇದು ಎಲ್ಲರಿಗೂ ಬರುತ್ತೆ. ಸ್ವರ್ಗದಲ್ಲಿದ್ದ ದೇವದೂತರಿಗೂ ಬಂತು. ಸ್ವರ್ಗದಲ್ಲಿರೋ ದೇವದೂತರಿಗೂ ಬಂತು. ಯೇಸು ಕ್ರಿಸ್ತರ ಜೊತೆಯಲ್ಲಿ ಇರಲಿಕ್ಕೆ ಆರಿಸಿಕೊಂಡ ಅಪಸ್ತೋಲರಿಗೂ ಬಂತು. ನಮ್ಮಲ್ಲಿ ಯಾರು ದೊಡ್ಡವರು? ಹೂ ಇಸ್ ಸೀನಿಯರ್? ನನಗೆ ಎಡಗಡೆ ಕೊಡ್ತೀರಾ, ಬಲಗಡೆ ಕೊಡ್ತೀರಾ? ಒಂದು ಪೋಸ್ಟ್. ಪ್ರೈಡ್ ಆಫ್ ಲೈಫ್ ಅಂದ್ರೆ ಏನು ಗೊತ್ತಾ? ನಾನು ಈ ಲೋಕದಲ್ಲಿ ಏನೋ ಒಂದು ಸಾಧಿಸಬೇಕು. ದೇ ಪ್ರೈಡ್ ಆಫ್ ಲೈಫ್. ನನ್ನನ್ನು ಇವರು ಗುರುತಿಸ್ಬೇಕು, ನನ್ನ ಬಗ್ಗೆ ಇವ್ರು 4 ಜನಕ್ಕೆ ಹೇಳಬೇಕಂದ್ರೆ ನಾನೇನಾದರೂ ಎಕ್ಸ್ಟ್ರಾ ಮಾಡಬೇಕು. ಪ್ರೈಡ್ ಆಫ್ ಲೈಫ್. ಆದರೆ ದೇವರು ನನ್ನನ್ನು ಇಟ್ಟಿದ್ದು ಟು ಬ್ರಿಂಗ್ ಗ್ಲೋರಿ ಟು ದ ಫಾದರ್. ಒಂದೇ ಉದ್ದೇಶ. ಅದಕ್ಕೆ ನಾನು ಹೇಳಿದ್ದು, ಒನ್ ಆ್ಯಂಡ್ ಓನ್ಲಿ ಬಿಸ್ನೆಸ್ ಈಸ್ ಟು ಬ್ರಿಂಗ್ ಗ್ಲೋರಿ ಟು ಫಾದರ್ ಅಟ್ ಎನಿ ಕಾಸ್ಟ್. ಏನೇ ಆದರೂ, ಏನೇ ಬೆಲೆ ಕೊಟ್ಟಾದರೂ, ಲಾಭನೋ ನಷ್ಟನೋ ಏನೇ ಆದರೂ
ಪಿತನಿಗೆ ಮಹಿಮೆ ಉಂಟಾಗುವ ಅಥವಾ ದೇವರಿಗೆ ಮಹಿಮೆ ತರುವ ಒಂದು ಜೀವನ ನಾನು ಜೀವಿಸಬೇಕು. ಅದಕ್ಕೆ ಈ ಜೀವನ ಇಲ್ಲಿ ದೇವರು ನನಗೆ ಕೊಟ್ಟಿರೋದು, ನನ್ನನ್ನು ಈ ಭೂಮಿಯಲ್ಲಿ ಇಟ್ಟಿರೋದು, ಅಷ್ಟು ಮಾತ್ರನೇ. ಬೇರೆ ಏನು ಬಿಸ್ನೆಸ್ ಇಲ್ಲ, ಬೇರೆ ಏನು ಕೆಲಸ ಇಲ್ಲ. ಆದರೆ ವಿ ಆಲ್ ಆರ್ ಡಿಸೀವ್ಡ್ ಟುಡೇ. ನಾವಿವತ್ತು ವಂಚನೆಗೊಳಗಾಗಿದ್ದೀವಿ. ಏನು ಗೊತ್ತಾ, ನಾವು ಏನೋ ಆಗಬೇಕು, ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಏನಾಗಬೇಕು, ಜನ ನಮ್ಮನ್ನು ಗುರುತಿಸ್ಬೇಕು. ಪ್ರೈಡ್ ಆಫ್ ಲೈಫ್. ನಾವು ಒಳ್ಳೆ ಕ್ವಾಲಿಟಿ ಬಟ್ಟೆ ಹಾಕೊಂಡು ಬರೋದು ಯಾಕೆ ಹೇಳಿ? ಚೀಪ್ ಬಟ್ಟೆ ಹಾಕೊಂಡು ಬಂದರೆ ಏನು ವ್ಯಾಲ್ಯೂ ಇರುತ್ತೆ? ಜನ ನಮ್ಮನ್ನು ಗುರುತಿಸ್ತಾರ? ಮರ್ಯಾದೆ ಇರುತ್ತಾ? ಒಡವೆ ಇಲ್ಲದೆ ಒಂದು ಫಂಕ್ಷನ್ಗೆ ಹೋದರೆ ಏನು ಮರ್ಯಾದೆ ಇರುತ್ತೆ? ಒಡವೆ ಬೇಕು. ಪ್ರೈಡ್ ಆಫ್ ಲೈಫ್. ಇದೆಲ್ಲ ಕೆಲವು ಹೆಂಗಸರಿಗೆ ಆಕ್ಸೆಪ್ಟ್ ಮಾಡೋಕೆ ಕಷ್ಟ ಆಗುತ್ತೆ. ಕಷ್ಟನೋ ನಷ್ಟನೋ, ಟ್ರೂತ್ ಇಸ್ ಟ್ರೂತ್. ವೆದರ್ ಯು ಆಕ್ಸೆಪ್ಟ್ ಇಟ್ ಆರ್ ರಿಜೆಕ್ಟ್ ಇಟ್, ದಟ್ ಈಸ್ ಅಪ್ ಟು ಯು. ನಿಮಗೆ ಬಿಟ್ಟಿದ್ದು. ಪ್ರೈಡ್ ಆಫ್ ಲೈಫ್. ಸ್ವಂತ ಮನೆ ಇಲ್ಲಾಂದ್ರೆ ಏನು ಮರ್ಯಾದೆ ಇರುತ್ತೆ? ಎಷ್ಟು ವರ್ಷ ಅಂತ ಬಾಡಿಗೆ ಮನೆ ಇರೋದು? ಮರ್ಯಾದೆ ಮರ್ಯಾದೆ ಮರ್ಯಾದೆ. ಸುಳ್ಳು ಹೇಳುವಾಗ, ಮೋಸ ಮಾಡುವಾಗ ಮರ್ಯಾದೆ ಯೋಚನೆ ಬರೋದಿಲ್ಲ. ಕಳ್ತನ ಮಾಡುವಾಗ ಮರ್ಯಾದೆ ಯೋಚನೆ ಬರೋದಿಲ್ಲ. ಮನಸ್ಸಿನಲ್ಲಿ ಎಲ್ಲ ಥರ ಅಶುದ್ಧವಾದ ಆಲೋಚನೆಗಳು ಮಾಡುವಾಗ, ಸಂಶಯ ಪಡುವಾಗ ಗಂಡನ ಬಗ್ಗೆ ಹೆಂಡತಿ ಬಗ್ಗೆ, ಈ ಮರ್ಯಾದೆ ಬಗ್ಗೆ ಯೋಚನೆ ಬರೋದಿಲ್ಲ. ಯಾವಾಗ ಯೋಚನೆ ಬರುತ್ತೆ ಗೊತ್ತಾ? ಎಲ್ಲರೂ ಮನೆ ಕಟ್ಟಿದ್ರು, ನಮಗೆ ಮನೆ ಇಲ್ಲಾಂದ್ರೆ ಏನು ಮರ್ಯಾದೆ ಇರುತ್ತೆ? ಎಲ್ಲರ ಲೈಫು ಸೆಟ್ಲ್ ಆಯಿತು, ನಮ್ಮ ಲೈಫ್ ಸೆಟ್ಲ್ ಆಗಿಲ್ಲ ಅಂದ್ರೆ ಏನು ಮರ್ಯಾದೆ ಇರುತ್ತೆ? ಪ್ರೈಡ್ ಆಫ್ ಲೈಫ್. ಎಲ್ಲ ಜೀವಿತದ ಅಹಂ, ಜೀವಿತದ ಅಹಂಕಾರ. ಇದು ನೀನು ಇಟ್ಕೊಂಡು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಸಿಗುತ್ತೆ ಹೇಳು? ಕಣ್ಣಿನ ಕಾಮುಕತನೂ ಇದೆ, ಲಸ್ಟ್ ಆಫ್ ದ ಐಸು ಇದೆ, ಪ್ರೈಡ್ ಆಫ್ ಲೈಫು ಇದೆ. ಕೆಲವೊಮ್ಮೆ ನೋಡಿ, ಈ ವೆಹಿಕಲ್ ತಗೊಳ್ತೀವಿ ನಾವು, ಯಾಕೆ ಹೇಳಿ? ನಿಮ್ಮ ಅಗತ್ಯಕ್ಕೆ ಏನು ಬೇಕು ನೀವು ತಗೊಳ್ಳಿ, ದೇವರು ನಿಮಗೆ ಕೊಟ್ಟರೆ ತಗೊಳ್ಳಿ, ಅದಕ್ಕೆ ಅಗೇನ್ಸ್ಟ್ ಅಲ್ಲ ನಾನು ಹೇಳ್ತದ್ದು. ಪ್ರೈಡ್ ಆಫ್ ಲೈಫ್ಗೆ ಕನೆಕ್ಟೆಡ್ ಆಗಿ ಹೇಳ್ತಾ ಇರೋದು, ಜೀವನದ ಅಹಂಕಾರ. ನಾವು ಈ ಗಾಡೀಲಿ ಹೋದ್ರೆ ಏನು ಮರ್ಯಾದೆ ಇರುತ್ತೆ? ಅದರಿಂದ ಈ ಹಳೆ ಗಾಡಿ ತಳ್ಳಿಬಿಟ್ಟು ಯಾರಿಗಾದ್ರೂ ಕೊಟ್ಬಿಟ್ಟು ಹೊಸ ಗಾಡಿ ತಗೊಳ್ಳೋಣ, ಮರ್ಯಾದೆಗೋಸ್ಕರ. ನಾವು ರಾಜಾದಿರಾಜನ ಮಕ್ಕಳು ಅಂತ ತೋರಿಸ್ಬೇಕಂದ್ರೆ ಇರೋದ್ರಲ್ಲಿ ಬೆಸ್ಟ್ ಕಾರಲ್ಲಿ ಓಡಾಡಬೇಕು. ಅದರಲ್ಲಿ ನೀನು ತೋರಿಸೋದು ಯಾರು ಗೊತ್ತಾ? ಯಾರನ್ನ ತೋರಿಸ್ತಾ ಇದೀಯ ಗೊತ್ತಾ? ನಿನ್ನ ರಾಜ ಪಿಶಾಚಿ ಅಂತ ತೋರಿಸ್ಕೊಡ್ತಾ ಇದೆಯಾ? ಸೈಟನ್ ಈಸ್ ಯುವರ್ ಕಿಂಗ್. ಯಾಕಂದ್ರೆ ಪಿಶಾಚಿ ಏನು ಹೇಳ್ತಾನೆ ಗೊತ್ತಾ? ಲೋಕದ ಸಕಲ ವೈಭವವನ್ನು ತೋರಿಸಿ ಹೇಳ್ತಾನೆ, ಇದೆಲ್ಲ ನನ್ನ ಅಧೀನದಲ್ಲಿದೆ, ಅಡ್ಡ ಬಿದ್ದರೆ ನಾನು ನಿನಗೆ ಕೊಡ್ತೀನಿ, ಕಾಸ್ಟ್ಲಿಯೆಸ್ಟ್ ಕಾರ್ ನಿನಗೆ. ನಾನು ಮತ್ತೆ ಹೇಳ್ತೀನಿ, ದೇವರು ನಿನಗೆ ಕೊಟ್ಟು ತಗೋ, ನಿನ್ನ ಕೈಲಿ ತಗೊಳ್ಳೋ ಕೆಪಾಸಿಟಿ ಇದ್ರೆ ತಗೋ, ದಟ್ ಈಸ್ ಅಪ್ ಟು ಯು. ಆ ವಿಷಯಕ್ಕಲ್ಲ ನಾನು ಮಾತಾಡ್ತಾ ಇರೋದು ನಾವೀಗ ತೋರಿಸ್ಕೊಡ್ಬೇಕು ನಾವು ಯಾರು ಅಂತ. ನಾವೀಗ ದೇವರ ಮಕ್ಕಳು ಅಂತ ತೋರಿಸ್ಕೊಡ್ಬೇಕು. ತೋರಿಸ್ಕೊಡ್ಲಿಕ್ಕೆ ಏನು ಬೇಕು? ಎಲ್ಲ ಥರದ ರಾಯಲ್ಟಿ, ಪ್ರಪಂಚದ ಭೋಗಗಳು, ವಸ್ತುಗಳು, ಇದರಿಂದ ಎಲ್ಲ ತೋರಿಸ್ಕೊಳ್ಬೇಕಾಗಿರೋದು. ಯೇಸು ಹೇಳಿದ್ದಾರೆ, ನೀನು ತೋರಿಸ್ಕೊಡ್ಬೇಕು ನನ್ನ ಮಗ ನನ್ನ ಮಗಳು ಅಂತ. ಹೇಗೆ? ಒಂದು ಕೆನ್ನೆಗೆ ಹೊಡೆದಾಗ ಇನ್ನೊಂದು ಕೆನ್ನೆ ಕೊಟ್ಟು ತೋರಿಸ್ಕೊಡ್ಬೇಕು. 1 ಕಿಲೋಮೀಟರ್ ಬಾ ಅಂತ ಹೇಳಿದಾಗ ಒಂದು ಜೊತೆಗೆ 2 ಕಿಲೋಮೀಟರ್ ಹೋಗಿ ತೋರಿಸ್ಕೊಡ್ಬೇಕು. ನಿನ್ನ ಒಳಂಗಿಯನ್ನು ಕಿತ್ಕೊಳ್ಳೋನಿಗೆ ಹೊರಗಿಂತ ಕಿತ್ಕೊಂಡು ಹೋಗುವಂತ ತೋರಿಸ್ಕೊಡ್ಬೇಕು. ಇಲ್ಲ ಸಲ್ಲದ ಅಪವಾದ ನಿನ್ನ ಮೇಲೆ ಹೊರಿಸಿದಾಗ ನೀನು ಹರ್ಷಿಸಿ ಸಂತೋಷಪಟ್ಟು ತೋರಿಸ್ಕೊಡ್ಬೇಕು. ನಿನ್ನನ್ನು ಯಾರಾದರೂ ದ್ವೇಷ ಮಾಡುವಾಗ ಅವ್ರನ್ನ ನೀನು ಪ್ರೀತಿಸಿ ಕ್ಷಮಿಸಿ ಅವ್ರನ್ನ ಬ್ಲೆಸ್ ಮಾಡಿ ತೋರಿಸ್ಕೊಡ್ಬೇಕು. ನೀನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ, ರಾಜಾದಿರಾಜನ ಮಗಳು ಎಂದು ನೀನು ಈ ರೀತಿ ತೋರಿಸ್ಕೊಡ್ಬೇಕು. ಅದಲ್ಲದೆ ಲೋಕದ ವೈಭವವನ್ನು ನಿನ್ನಲ್ಲಿ ತುಂಬಿಸ್ಕೊಂಡು ನೀನು ರಾಜಾದಿರಾಜನ ಮಗಳು ಅಂತ ಅಲ್ಲ ತೋರಿಸ್ಕೊಡ್ಬೇಕಾಗಿರೋದು. ಪರಲೋಕದ ವೈಭವವನ್ನು ನೀನು ತುಂಬಿಸ್ಕೊಂಡು ಧರಿಸ್ಕೊಂಡು ತೋರಿಸ್ಕೊಡ್ಬೇಕು. ಮದರ್ ತೆರೇಸಾ ತೋರಿಸ್ಕೊಟ್ರಲ್ವಾ, ಆ ರೀತಿಯಲ್ಲಿ 2 ಸೀರೆ ಇತ್ತಂತ ಅವ್ರ ಹತ್ರ. ಒಂದು ವಾಶ್ ಮಾಡಿದಾಗ ಇನ್ನೊಂದು ತೊಟ್ಕೊಳ್ತಾ ಇದ್ರಂತೆ. ಅವರಿಗೆ ಸಾವಿರಾರು ಸೀರೆಗಳು ಗಿಫ್ಟ್ ಆಗಿ ಕೊಟ್ಟಿರ್ಬೋದು ಯಾರಾದರೂ, ಆದರೆ ಅವ್ರು ಬೇರೆಯವ್ರಿಗೆ ದಾನ ಕೊಟ್ಟಿರ್ಬೋದು. ನನಗೆ 2 ಸಾಕು, ಯಾಕೆ ಬೇಕು 4 ಯಾಕೆ ಬೇಕು ಅಲ್ವಾ? ನಿಜ ಅಲ್ವಾ? ಸೀರೆ ಉದ್ದೇಶ ಏನು? ಮೈ ಮುಚ್ಕೋಬೇಕು. ಈಗ ಒಂದು ಮುಚ್ಕೊಂಡಿದ್ದೀನಿ, ಇನ್ನೊಂದು ವಾಶ್ ಮಾಡಿ ಹಾಕಿದ್ದೀನಿ, ಅದು ಒಣಗಿದ ಮೇಲೆ ಅದು ಉಟ್ಕೊಳ್ತೀನಿ. ನಮ್ದೇನು ಗೊತ್ತಾ? ಈ ವಾರ ಇದೆಲ್ಲ ಹಾಕೊಂಡು ಹೋಗಿದ್ದೀನಿ, ನೆಕ್ಸ್ಟ್ ವೀಕು ಇದನ್ನೇ ಹಾಕೊಂಡ್ರೆ ಜನ ಏನು ತಿಳ್ಕೊಳ್ತಾರೆ? ಏನೆಲ್ಲ ಚೇಂಜ್ ಮಾಡ್ಕೊಳ್ತೀವಿ ಗೊತ್ತಾ? ಡ್ರೆಸ್ ಚೇಂಜ್ ಮಾಡ್ಕೊಳ್ತೀವಿ, ತುಟಿಗೆ ಹಚ್ಚೋ ಕ್ರೀಮ್ ಕಲರ್ ಚೇಂಜ್ ಮಾಡ್ಕೊಳ್ತೀವಿ, ನೈಲ್ ಪಾಲಿಶ್ ಕಲರ್ ಚೇಂಜ್ ಮಾಡ್ಕೊಳ್ತೀವಿ, ಕಾರ್ ಚೇಂಜ್ ಮಾಡ್ಕೊಳ್ತೀವಿ, ಸ್ಲಿಪ್ಪರ್ ಚೇಂಜ್ ಮಾಡ್ಕೊಳ್ತೀವಿ, ಶೂ ಚೇಂಜ್ ಮಾಡ್ಕೊಳ್ತೀವಿ, ಮನೆ ಚೇಂಜ್ ಮಾಡ್ತೀವಿ, ಹೆಂಡ್ತಿನ ಚೇಂಜ್ ಮಾಡ್ತೀವಿ, ಗಂಡನ್ನು ಚೇಂಜ್ ಮಾಡ್ತೀವಿ, ಎಲ್ಲ ದೇವ್ರನ್ನೇ ಚೇಂಜ್ ಮಾಡಿಬಿಡ್ತೀವಿ.
ಅಂತ ಒಂದು ಪ್ರೈಡಲ್ಲಿ ಇವತ್ತು ಎಷ್ಟು ಜನ ಕ್ರೈಸ್ತರಾದ ನಾವು ಬದುಕ್ತಾ ಇದ್ದೀವಿ. ಪ್ರೈಡ್ ಆಫ್ ಲೈಫ್. ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿರೋರು ನಾವು ಹೀಗೆ ಪ್ರೀಚ್ ಮಾಡ್ಕೊಂಡು ಹೋದ್ರೆ ಏನು ಸಿಗುತ್ತೆ? ಯಾರು ನಮ್ಮನ್ನು ಗುರುತಿಸ್ತಾರೆ? ನಾವು ಸ್ವಲ್ಪ ಅವ್ರ ಥರ ಪ್ರೀಚ್ ಮಾಡಬೇಕು, ಇವ್ರ ಥರ ಹಾಡಬೇಕು, ಇವ್ರ ಥರ ಮಿನಿಸ್ಟ್ರಿ ಮಾಡಬೇಕು. ಯಾರ ಥರ? ಅವ್ರ ಥರ. ಏನಾಗಲಿಕ್ಕೆ? ಜನ ಗುರುತಿಸ್ಲಿಕ್ಕೆ. ಹಾಳಾಗೋಗ್ತೀಯ. ತಂದೆ ದೇವರಿಗೆ ಮಹಿಮೆ ಉಂಟಾಗಲಿಕ್ಕೆ ದಿನದಿಂದ ದಿನಕ್ಕೆ ಒಂದು ಮೆಚ್ಯೂರಿಟಿಯಲ್ಲಿ ಮಾಡು. ತಪ್ಪಿಲ್ಲ. ಮೆಚ್ಯೂರಿಟಿಯಲ್ಲಿ ಬೆಳೆದು ಯಾರಾದರೂ ಸೇವೆ ಮಾಡ್ತಾ ಇದ್ರೆ ಅದನ್ನು ನೋಡಿ ಅಲ್ಲಿಂದ ಕಲಿತು, ದೇವರೇ ಆ ಒಂದು ಮೆಚ್ಯೂರಿಟಿಗೆ ನಾನು ಬರಬೇಕು, ನಿಮ್ಮನ್ನು ಮಹಿಮೆ ಪಡಿಸ್ಬೇಕು, ಆ ಜ್ಞಾನ ನಮಗೂ ಕೊಡಿ, ಕೇಳಿ ತಪ್ಪಿಲ್ಲ. ಆದರೆ ಜನ ಗುರುತಿಸ್ಲಿಕ್ಕೆ, ನಮ್ಮನ್ನೇ ನಾವು ಗುರುತಿಸಲ್ಪಡ್ಲಿಕ್ಕೋಸ್ಕರ ಇದನ್ನ ನಾವು ಬಿಡ್ಲಿಕ್ಕಾಗದೇ ಇದ್ದರೆ ನಾವಿನ್ನೂ ಬಿ ಸಿಟ್ಟಿಂಗಲ್ಲೇ ಬರ 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 ಅನ್ಕೊಂಡು ಅನ್ಯ ಭಾಷೆ ಹೇಳ್ಕೊಂಡು ಹಾಡ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಸಂತೋಷ ಪಡೋದು ಯಾವ್ದ್ರಲ್ಲಿ ಗೊತ್ತಾ? ಅಲ್ಲಿ 4 ದೆವ್ವ ಬಿಟ್ಟೋಯ್ತು, ಇಲ್ಲಿ 4 ದೆವ್ವ ಬಿಟ್ಟೋಯ್ತು. ಯೇಸು ಏನು ಹೇಳ್ತಾರೆ? ದೆವ್ವ ಹೋಗಿದ್ದಕ್ಕೆಲ್ಲ ಸಂತೋಷ ಪಡಬೇಡಿ ಅಂತ ಹೇಳಿದ್ರು. ಶಿಷ್ಯರು ಬಂದು ಹೇಳ್ತಾರೆ, ರಿಪೋರ್ಟ್ ಕೊಟ್ಟಾಗ, ಯೇಸುವೇ ನಿಮ್ಮ ನಾಮದಲ್ಲಿ ಹೇಳಿದಾಗ ದೆವ್ವಗಳು ಬಿಟ್ಟೋಯ್ತು. ದೆವ್ವ ಹೋಗುತ್ತೆ. ನನ್ನ ಹೆಸರು ಅಂದರೆ ದೆವ್ವಕ್ಕೆ ಭಯನೇ ಹೋಯ್ತು. ನಿನ್ನ ನೋಡಿ ಹೋಗಿದ್ದಲ್ಲ, ನನ್ನ ಹೆಸರು ಕೇಳಿ ಹೋಗಿತ್ತು. ಅದಕ್ಕಾಗೇನು ಸಂತೋಷ ಪಡ್ಬೇಡಿ. ಆಮೇಲೆ ಅವ್ರಿಗೆ ಅರ್ಥ ಆಯ್ತು, ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟ ಮೇಲೆ ಅವ್ರಿಗೆ ಅರ್ಥ ಆಯ್ತು, ನಾವು ಸಂತೋಷ ಪಡಬೇಕಾಗಿರೋದು ದೆವ್ವ ಹೋಗಿದ್ದಕ್ಕೋಸ್ಕರ ಅಲ್ಲ, ಸೆರೆಮನಿಯಲ್ಲಿ ಹಾಕಿ ನಮ್ಮನ್ನು ಚೆನ್ನಾಗಿ ಹೊಡೆದು ಜಡ್ದಾಗ ನಾವು ಯಾರಿಗೂ ಶಾಪ ಹಾಕದೆ ಬೈಕೊಳ್ಳದೆ ಸಂತೋಷವಾಗಿ ಹೊರಗೆ ಬಂದ್ವಲ್ಲ, ಅದಕ್ಕಾಗಿ ನಾವು ಹೆಮ್ಮೆ ಪಡೋದು ಬೇಕಾಗಿರೋದು. ಅದಕ್ಕಾಗಿ ಇಲ್ಲ ಸಲ್ಲದ ಅಪವಾದ, ಶುಭ ಸಂದೇಶದ ನಿಮಿತ್ತ, ಯೇಸು ನಾಮದ ನಿಮಿತ್ತ ಹಿಂಸೆಯನ್ನು ಸಹಿಸ್ಲಿಕ್ಕಾಯ್ತಲ್ಲ, ಅದಕ್ಕಾಗಿ ಸಂತೋಷ ಪಡಬೇಕು ಅನ್ನೋದು ಮೆಚ್ಯೂರಿಟಿಗೆ ಬಂದ ಮೇಲೆ ಅರ್ಥ ಆಯ್ತು. ನಮಗೆ ಮೆಚ್ಯೂರಿಟಿ ಬಂದಾಗ ನಮಗೆ ಅರ್ಥ ಆಗುತ್ತೆ ಯಾವುದಕ್ಕೆ ಹೆಮ್ಮೆ ಪಡಬೇಕು ಅಂತ. ಇಲ್ಲದೆ ಇದ್ರೆ ದೆವ್ವ ಹೋಗಿದ್ರಲ್ಲಿ, ಕಾಯಿಲೆ ವಾಸಿ ಆಗಿದ್ರಲ್ಲಿ, ನಾನು ಹೇಳಿದ ಪ್ರವಾದನೆ ಅವ್ರಿಗೆ ಕಳೆದ ವರ್ಷ ಹೇಳಿದ್ದೆ, ನಿನ್ನ ಮಕ್ಕಳಾಗ್ತಾರೆ ಅಂತ, ಹಾಗೇ ಬಿಡ್ತು. ಅದೇ ಊರು ತುಂಬ ಅದೇ ಹೇಳ್ಕೊಂಡು ಹೋಗ್ತೀವಿ. ನಾವು ಮನೆಗೆ ಹೋಗಿದ್ವಿ, ನಾವು ಮನೆಗೆ ಹೋಗಿ ಅವ್ರಿಗೆ ಹೇಳಿದಾಗ ಅವ್ರಿಗೆ ಆಗ್ಬಿಡ್ತು. ಏನೋ ನಿನ್ನಿಂದನೇ ಆಗಿರೋ ಥರ. ಹಲೋ, ದೇವರು ಒಂದು ಕಾಲದಲ್ಲಿ ಕತ್ತೆನೂ ಉಪಯೋಗಿಸಿದ್ದಾರೆ, ಕಾಗೆನೂ ಉಪಯೋಗಿಸಿದ್ದಾರೆ, ಕೋಳಿನೂ ಉಪಯೋಗಿಸಿದ್ದಾರೆ ಅಲ್ವಾ? ಕೋಳಿ ಕೂಗಿದಾಗ ಪೇತ್ರನಿಗೆ ಅರ್ಥ ಆಯ್ತು, ಓ ಪ್ರವಾದನೆ ನೆನಪಾಯ್ತು, ದೇವ್ರಿಗೆ ಯೇಸು ಹೇಳಿದ್ದು. ಕಾಗೆ ತಂದು ಕೊಡ್ತಾ ಇತ್ತು ಮಾಂಸ, ಕತ್ತೆ ಮಾತಾಡ್ತು ಮನುಷ್ಯರ ಥರ. ಹಾಗೆ ನಿನ್ನನ್ನು ಉಪಯೋಗಿಸಿದ್ದಾರೆ, ನನ್ನನ್ನು ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲಿ ಏನಿದೆ ದೊಡ್ಡದು? ಏನೂ ಇಲ್ಲ. ಆದರೆ ಈ ಲೋಕದಲ್ಲಿ ನಾನು ನೀವು ಲೋಕವನ್ನು ಜಯಿಸಬೇಕು. ಕಣ್ಣಿನ ಕಾಮುಕತನ, ದೇಹದ ದುರಿಚ್ಛೆ, ಐಶ್ವರ್ಯದ ಅಹಂಭಾವ ಅಥವಾ ಜೀವನದ ಅಹಂಕಾರ, ಜೀವಿತದ ಅಹಂಕಾರ, ಪ್ರೈಡ್ ಆಫ್ ಲೈಫ್. ನೋಡಿ, ಸಣ್ಣ ಸಣ್ಣ ವಿಷಯದಲ್ಲಿ ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು ಪ್ರಾಕ್ಟೀಸ್ ಮಾಡದೆ ಬರೋದಿಲ್ಲ, ಆಯ್ತಾ? ಇದು ಸುಮ್ಮನೆ ನಾವು ಡೈಲಿ ಚರ್ಚೆಗೆ ಹೋಗ್ತಾ ಇದ್ದೀವಿ, ಬೈಬಲ್ ಓದ್ತಾ ಇದ್ದೀವಿ ಅಂದರೆ ಇದು ಬರಲ್ಲ. ಯು ನೀಡ್ ಟು ಪ್ರಾಕ್ಟೀಸ್ ಇಟ್ ಡೈಲಿ. ಇನ್ ಸ್ಮಾಲ್ ಥಿಂಗ್ಸ್ ಯು ನೀಡ್ ಟು ಪ್ರಾಕ್ಟೀಸ್. ಚಿಕ್ಕ ಚಿಕ್ಕ ವಿಷಯದಲ್ಲಿ ನೀವು ಪ್ರಾಮಾಣಿಕರಾಗಿದ್ದರೆ ದೇವರು ಖಂಡಿತ ನಿಮ್ಮನ್ನು ಬೆಳೆಸ್ತಾರೆ. ದೇವರು ಒಂದೇ ಸಾರಿ ನಿಮಗೆ 10 ಜನರನ್ನು ಒಂದೇ ಸಾರಿ ಕ್ಷಮಿಸ್ಲಿಕ್ಕೆ ಆಗಲ್ಲ, ಬಿಡಲ್ಲ, ಆಗಲ್ಲ ಅಂತ ಗೊತ್ತಿದೆ ಅವರಿಗೆ. ನೀನು ಮೊದಲು ಸಣ್ಣ ಒಂದು ಯಾರೋ ಒಂದು ಮಾಡಿದ ಸಣ್ಣ ಇನ್ಸಲ್ಟ್, ಸಣ್ಣ ಅವಮಾನದ ಮಾತು ಕ್ಷಮಿಸ್ಲಿಕ್ಕೂ ಸಹಿಸ್ಲಿಕ್ಕೂ ನೀನು ಮನಸ್ಸು ಮಾಡು. ಯು ಆರ್ ಎ ಬಾರ್ನ್ ಅಗೈನ್ ಚೈಲ್ಡ್ ಆಫ್ ಗಾಡ್. ನೀನು ಹೊಸದಾಗಿ ಹುಟ್ಟಿದ ದೇವರ ಮಗನಾಗಿದೆಯಾ, ಮಗಳಾಗಿದೆಯಾ. ನಿನ್ನ ಒಳಗಡೆ ಪರಿಶುದ್ಧಾತ್ಮನ ಶಕ್ತಿ ಇದೆ, ನಿನ್ನೊಳಗಡೆ ಪವಿತ್ರಾತ್ಮರಿದ್ದಾರೆ. ಯು ಕ್ಯಾನ್ ಓವರ್ಕಮ್ ಥ್ರೂ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಲಿವಿಂಗ್ ಇನ್ಸೈಡ್ ಆಫ್ ಯು. ನಿನ್ನ ಒಳಗಡೆ ಇರುವ ದೇವರಾತ್ಮನ ಶಕ್ತಿಯಿಂದ ನಿನಗಿದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬೈಬಲ್ ಏನು ಹೇಳುತ್ತೆ? ಲೋಕದಲ್ಲಿ ಇರುವಾತನಿಗಿಂತ ನಿನ್ನ ಒಳಗಡೆ ಇರುವಾತನು ವೀಕ್ ಆಗಿದ್ದಾನೆ. ಏನಾಗಿದ್ದಾರೆ? ಸ್ಟ್ರಾಂಗ್. ನಿನ್ನ ಒಳಗಡೆ ಇರುವಾತನು ಶಕ್ತಿಯುತನಾಗಿದ್ದಾನೆ, ಪರಿಶುದ್ಧಾತ್ಮರಾಗಿದ್ದಾರೆ, ದೇವರಾಗಿದ್ದಾರೆ. ನಿನ್ನ ಒಳಗಡೆ ಇರೋದು ಏನೋ ಒಂದಲ್ಲ, ದೇವರೇ ಒಳಗಡೆ ಇದ್ದಾರೆ. ಯು ಆರ್ ಕ್ಯಾರಿಯಿಂಗ್ ಆಲ್ ಮೈಟಿ ಗಾಡ್. ಸರ್ವಶಕ್ತನಾದ ದೇವರನ್ನ ನೀನು ಹೊತ್ಕೊಂಡು ಹೋಗ್ತಾ ಇದೆಯಾ.
ಆದರೆ ಮೆಚುರಿಟಿಗೆ ಬಾರದೇ ಇದ್ದರೆ ದೆವ್ವ ನಿನ್ನನ್ನು ಹೊತ್ಕೊಂಡು ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ನಿನ್ನೊಳಗಡೆ ನೀನು ದೇವ್ರನ್ನ ಹೊತ್ಕೊಂಡು ಹೋಗ್ತಾ ಇದೀಯಾ, ನೀನೊಂದು ಮೆಚುರಿಟಿಗೆ ಬಾರದೇ ಇದ್ರೆ ಪಿಶಾಚಿ ನಿನ್ನನ್ನು ಹೊತ್ಕೊಂಡು ಹೋಗುತ್ತೆ. ಅಂದರೆ ಪಿಶಾಚಿ ಇನ್ಫ್ಲೂಯೆನ್ಸಲ್ಲಿ ಬದುಕಬೇಕಾಗುತ್ತೆ. ಆ ರೀತಿ ಆಗಬಾರ್ದು. ನಾವು ಯಾರು ಕೂಡ ಆ ರೀತಿ ಆಗಬಾರ್ದು. ದೇವ್ರನ್ನ ಹೊತ್ಕೊಂಡಿದ್ದೀವಿ, ಓಕೆ ಫೈನ್, ಎಸ್, ಸೊ ವಾಟ್, ನನಗೇನೀಗ, ವಾಟ್ ಈಸ್ ನೆಕ್ಸ್ಟ್? ಆರ್ ಯು ಲಿವಿಂಗ್ ಇನ್ ದ್ಯಾಟ್ ಅವೇರ್ನೆಸ್? ಆ ಅವೇರ್ನೆಸ್ಸಲ್ಲಿ ನಾನು ಬದುಕ್ತಾ ಇದ್ದೀನಾ? ಅಥವಾ ಪ್ರಾರ್ಥನೆ ಟೈಮಲ್ಲಿ ಬೋಧನೆ ಕೇಳಿಸ್ಕೊಂಡಾಗ ಮಾತ್ರ ಆಮೇನ್ ಹಲ್ಲೆಲೂಯಾ ಅಂತ ಚಪ್ಪಾಳೆ ತಟ್ಟಿ ಆ ಒಂದು ಸಂತೋಷವನ್ನು ಎಕ್ಸ್ಪ್ರೆಸ್ ಮಾಡೋದು ಅಷ್ಟರಲ್ಲೇ ಮುಗಿಸೋಗ್ತಾ ಇದ್ದೀನ? ಅದು ಬೇಕು, ಆದರೆ ಅಲ್ಲಿಗೆ ನಿಲ್ಲಬಾರ್ದು. ಆಫ್ಟರ್ ಗೋಯಿಂಗ್ ಬ್ಯಾಕ್ ಹೋಮ್, ವಾಟ್ ಮಸ್ಟ್ ಐ ಡೂ? ಮನೆಗೆ ಹೋದ್ಮೇಲೆ ನಾನು ಏನು ಮಾಡಬೇಕು? ಹೋಮ್ವರ್ಕ್. ಸ್ಟೂಡೆಂಟ್ ಹೋಮ್ವರ್ಕ್ ಮಾಡಿದರೆ ಮಾತ್ರನೇ ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಷನ್ ಆಗೋದು. ಎವ್ರಿ ಡೇ ಹೋಮ್ವರ್ಕ್ ಇರುತ್ತೆ. ಶಾಲೆಗೆ ಹೋದ, ಮನೆಗೆ ಬಂದ, ಹೋಮ್ವರ್ಕ್ ಮಾಡಿಲ್ಲ, ಒಂದು ದಿನನೂ ಹೋಮ್ವರ್ಕ್ ಮಾಡಿಲ್ಲ, ಪರೀಕ್ಷೆ ಬಂದಾಗ ಕಾಪಿ ಹೊಡಿಬೇಕಾಗತ್ತೆ, ಇಲ್ಲ ಫೇಲ್ ಆಗಬೇಕಾಗತ್ತೆ, ಇಲ್ಲ ಅಳ್ತಾ ಕೂತ್ಕೋಬೇಕಾಗತ್ತೆ. ನಮ್ಮ ಜೀವನನೂ ಅದೇನೆ. ಧ್ಯಾನಕ್ಕೆ ಬರ್ತೀವಿ, ಮನೆಗೆ ಹೋಗ್ತೀವಿ, ಹೋಮ್ವರ್ಕ್ ಎಷ್ಟು ಜನ ಮಾಡ್ತಾಯಿದ್ರಿ ನನಗೆ ಗೊತ್ತಿಲ್ಲ. ಭಾಳ ಸರಿ ಕೊಯ್ನೋನಿಯಾಗೆ ಬಂದ್ರಿ ಮಂಗಳೂರಲ್ಲಿ. ನೆಕ್ಸ್ಟ್ ಕೊಯ್ನೋನಿಯಾ ಆಗಸ್ಟ್ 15ರಿಂದ 18ರವರೆಗೆ, 15ನೇ ತಾರೀಕು 4 ಗಂಟೆಗೆ ಪ್ರಾರಂಭ ಆಗುತ್ತೆ, 18ನೇ ತಾರೀಕು ಸಂಜೆ ತನಕ ಇರುತ್ತೆ. ಬೆಳವಣಿಗೆ ಧ್ಯಾನಕೂಟ ಮಂಗಳೂರಿನ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿದೆ. ಎಲ್ಲರಿಗೂ ಸ್ವಾಗತ. ಆಧ್ಯಾತ್ಮಿಕವಾಗಿ ಬೆಳಿಬೇಕು, ಬಲಗೊಳ್ಬೇಕು, ಸತ್ಯವನ್ನು ಅರ್ಥಕೊಳ್ಬೇಕು ಅಂತ ಆಸಕ್ತಿ ಇರುವ ಎಲ್ಲರೂ ಬರ್ಬೋದು. ಮೋಸ್ಟ್ ವೆಲ್ಕಮ್. ಓಕೆ, ಆದರೆ ಬಂದ್ರಿ, ಕೊಯ್ನೋನಿಯಾ 9 ರಿಟ್ರೀಟ್ಗೆ ಬಂದ್ರಿ, ಅನೇಕ ವಾಕ್ಯಗಳನ್ನ ಕೇಳಿಸ್ಕೊಂಡ್ರಿ, ಆತ್ಮಿಕ ಸತ್ಯಗಳನ್ನ ಕಲ್ತ್ಕೊಂಡ್ರಿ, ಮನೆಗೆ ಹೋಗಿ ಏನು ಮಾಡಿದ್ರಿ? ದಟ್ ಇಸ್ ದ ಕ್ವಶನ್. ಹೋಮ್ವರ್ಕ್ ಮಾಡಿದ್ದೀರಾ? ಲಾಸ್ಟ್ ಒಂದು ಬೋಧನೆಯಲ್ಲಿ ನಾನು ಹೇಳಿದೆ, ಕೆಲವೊಂದು ನಿರ್ಣಯಗಳನ್ನು ಮಾಡಬೇಕು, ತೀರ್ಮಾನ, ಡಿಸಿಷನ್ ನಾವು ಮಾಡಬೇಕು ಅಲ್ವಾ? ಆಮೇಲೆ ಇನ್ನೊಂದು ಏನು ಹೇಳಿದೆ, ಕೆಲವೊಂದು ರಿಫ್ಯೂಸ್ ನಾವು ಮಾಡಬೇಕು. ದೇರ್ ಆರ್ ಮೆನಿ ಥಿಂಗ್ಸ್ ವಿ ನೀಡ್ ಟು ರಿಫ್ಯೂಸ್. ಅನುದಿನದ ಜೀವನದಲ್ಲಿ ನಾವು ರಿಫ್ಯೂಸ್ ಮಾಡಬೇಕಾದಂಥದ್ದು ಕೆಲವೊಂದಿದೆ. ನಿನ್ನ ತಲೆಗೆ ಎಲ್ಲದೂ ತಗೋಬಾರ್ದು. ಆಸ್ ಎ ಚೈಲ್ಡ್ ಆಫ್ ಗಾಡ್ ಯು ಶುಡ್ ನಾಟ್ ಟೇಕ್ ಎವ್ರಿಥಿಂಗ್ ಇನ್ ಟು ಯುವರ್ ಹೆಡ್. ಯು ನೀಡ್ ಟು ರಿಫ್ಯೂಸ್ ಸರ್ಟನ್ ಥಿಂಗ್ಸ್. ಏನೆಲ್ಲ ರಿಫ್ಯೂಸ್ ಮಾಡಬೇಕು, ಯಾವ ರೀತಿ ರಿಫ್ಯೂಸ್ ಮಾಡಬೇಕು ಅಂತ ಕಲಿಸ್ಕೊಟ್ರು ದೇವರು. ಎಷ್ಟು ಜನ ಮನೆಗೆ ಬಂದು ಹೋಮ್ವರ್ಕ್ ಮಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಏನೋ ಚೆನ್ನಾಗಿತ್ತು ಅಂತ ಕೈ ತಟ್ಟಿ ಬಂದು ಏನು ಪ್ರಯೋಜನ ಇಲ್ಲ. ಯು ಹ್ಯಾವ್ ಟು ಮೇಕ್ ಡಿಸಿಷನ್. ಕೆಲವೊಂದು ವಿಷಯಗಳಲ್ಲಿ ತೀರ್ಮಾನ ಮಾಡಬೇಕು. ಎಷ್ಟು ಜನಕ್ಕೆ ಕೆಲವೊಂದು ತೀರ್ಮಾನಗಳನ್ನ ಮಾಡಿ ಆ ತೀರ್ಮಾನದಲ್ಲಿ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇದೆ? ಥಿಂಕ್ ಮಾಡಿ. ಆಗದೆ ಇದ್ರೆ ಮತ್ತೆ ರೀವರ್ಕ್ ಮಾಡಿ ಇವತ್ತಿಂದ, ಆಯ್ತಾ? ಕೊಯ್ನೋನಿಯಾ 9 ಧ್ಯಾನಕ್ಕೆ ಬಂದವರು ರೀವರ್ಕ್ ಮಾಡಿ. ರಿವಿಷನ್, ಕನ್ಸಿಡರ್, ಪರಿಗಣಿಸು. ಈ 3 ವರ್ಡ್ ಹೇಳಿದ್ವಿ. ಏನನ್ನೆಲ್ಲ ಪರಿಗಣಿಸಬೇಕು, ಏನೆಂದು ಪರಿಗಣಿಸಬೇಕು ಜೀವಿತದಲ್ಲಿ, ಯಾವ ರೀತಿ ಕನ್ಸಿಡರ್ ಮಾಡಬೇಕು ನನ್ನನ್ನು ಅಥವಾ ನನ್ನ ಜೀವನವನ್ನು. ಸೊ ಅದು ಕೂಡ ನಾವಲ್ಲಿ ಕಲ್ತ್ಕೊಂಡ್ವಿ. ಮನೆಗೆ ಬಂದು ಏನಾದರೂ ವರ್ಕೌಟ್ ಮಾಡಿದ್ದೀವ ಗೊತ್ತಿಲ್ಲ. ಮಾಡದೆ ಕೊಯ್ನೋನಿಯಾ 10 ರಿಟ್ರೀಟ್ಗೆ ಬಂದು ನೀವು ಏನು ಸಾಧನೆ ಮಾಡ್ತೀರಾ? ಅದನ್ನೇ ಬನ್ನಿ, ಈ ಹಿಂದೆ ನಡೆದ ಕೆಲವು ಧ್ಯಾನಗಳದ್ದಾದರೂ ಸ್ವಲ್ಪ ವರ್ಕೌಟ್ ಮಾಡಿ 100ಕ್ಕೆ 100 ರಿಸಲ್ಟ್ ತರದೇ ಇದ್ರು ಜಸ್ಟ್ ಪಾಸ್ ಆದರೂ ಆಗಿ ಬನ್ನಿ. 35 ಮಾರ್ಕ್ಸ್ ಆದರೂ ತಗೊಂಡು ಬನ್ನಿ. 0 ಮಾರ್ಕ್ಸ್ ತಗೊಂಡು ಬಂದರೆ ಏನು ಪ್ರಯೋಜನ? ಅದರಿಂದ ಪ್ರೀತಿಯ ಸಹೋದರ ಸಹೋದರರೇ, ಇವತ್ತು ನೀವು ಕಲ್ತಿದ್ದು 10 ವಾಕ್ಯ ಅಲ್ಲ, ಒಂದೇ ವಾಕ್ಯ ಅಂತ ಮೈಂಡಿಗೆ ತಗೊಳ್ಳಿ. ಯಾವುದದು? ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಜಯಿಸುತ್ತಾನೆ. ಜಯಿಸಬಹುದು ಅಲ್ಲ. ಹಾಗಾದರೆ ನೀನು ದೇವರಿಂದ ಹುಟ್ಟಿದ ಮಗನು ಮಗಳು ಆಗಿದ್ರೆ ನೀನು ಲೋಕವನ್ನು ಜಯಿಸಲಿಕ್ಕೆ 100% ಆಗುತ್ತೆ. ಈಗ ನಾನು ಜಯಿಸ್ತಾ ಇಲ್ಲ, ಸೋಲ್ತಾ ಇದ್ದೀನಿ, ಬೀಳ್ತಾ ಇದ್ದೀನಿ ಅಂದರೆ ನಾನೇನಾಗಿಲ್ಲ. ಹಾಗಾದರೆ ಆ ಮೆಚ್ಯೂರಿಟಿಗೆ ಬಂದಿಲ್ಲ. ಆತ್ಮಿಕವಾದ ಒಂದು ಪಕ್ವತೆ, ಒಂದು ಬೆಳವಣಿಗೆಗೆ ನಾನಿನ್ನು ಬಂದಿಲ್ಲ. ಐ ಆಮ್ ನಾಟ್ ಮೆಚ್ಯೂರ್ಡ್ ಇನಫ್ ಟು ಓವರ್ಕಮ್ ದ ಲಸ್ಟ್ ಆಫ್ ದಿಸ್ ವರ್ಲ್ಡ್. ಈ ಲೋಕದಿಂದ ಬರುವ ಸಕಲ ದುರಿಚ್ಛೆಗಳನ್ನು ಜಯಿಸಲು ನಾನಿನ್ನು ಆ ಮೆಚುರಿಟಿಗೆ ಬಂದಿಲ್ಲ. ಬರಬೇಕು. ಬಂದಿಲ್ಲ ಅಂತ ಅಲ್ಲೇ ಕೂತ್ಕೊಂಡ್ರೆ ಹೋಗ್ಬಿಡ್ತೀವಿ.
ಬರಬೇಕು. ದೇವರು ಬಯಸ್ತಾ ಇದ್ದಾರೆ. ಬಯಸೋದು ಮಾತ್ರ ಅಲ್ಲ, ದೇವರು ನಮಗೆ ಹೆಲ್ಪ್ ಕೂಡ ಮಾಡ್ತಾರೆ. ಓಕೆ, ತಂದೆ ದೇವರ ಇಚ್ಛೆ ಕೂಡ ಅದೇನೆ, ಪವಿತ್ರಾತ್ಮರನ್ನ ನಮಗೆ ಕೊಟ್ಟಿದ್ದು ಕೂಡ ನಮಗೆ ಸಹಾಯ ಮಾಡಲಿಕ್ಕೇನೆ. ಕೊನೆಯಿಂದ ಒಂದು ವಾಕ್ಯ ಓದಿ ನಿಲ್ಲಿಸ್ಬಿಡೋಣ. ರೋಮನ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಾಕ್ಯ. ರೋಮನ್ಸ್ 8:13. ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನೀವು ಅಂದ್ರೆ ಈಗ ದೇವರ ಮಕ್ಕಳಾಗಿದ್ದೀರಿ. ನೀವು ಹೊಸ ಜನ್ಮ ಪಡೆದುಕೊಂಡಿದ್ದೀರಿ, ಆತ್ಮಿಕ ಶಿಶುಗಳಾಗಿದ್ದೀರಿ. ಈಗ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ, ಈಗ ದೇವರಿಂದ ಜನ್ಮ ಪಡೆದ ನೀವು ಮತ್ತೆ ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ. ನಾನು ಹೇಳಿಲ್ಲ, ದೇವರ ಹೇಳಿದ್ದಾರೆ, ಶ್ಯೂರ್ಲಿ ಯು ವಿಲ್ ಡೈ. ಖಂಡಿತವಾಗಿ ಸಾಯುವಿರಿ ಅಂದ್ರೆ ಆಕ್ಸಿಡೆಂಟ್ ಆಗಿ ಸಾಯ್ತೀರಿ, ಕಾಯಿಲೆ ಬಂದು ಸಾಯ್ತೀರಿ ಅಂತ ಅಲ್ಲ ಅದರ ಅರ್ಥ. ಅಗೇನ್ ಯು ವಿಲ್ ಸೆಪರೇಟ್ ಫ್ರಮ್ ಗಾಡ್. ನೀವು ಮತ್ತೆ ದೇವರಿಂದ ಬೇರ್ಪಟ್ಟು ಹೋಗ್ತೀರಿ. ಡೆತ್, ಸ್ಪಿರಿಚುವಲ್ ಡೆತ್ ಮೀನ್ಸ್ ಸೆಪರೇಷನ್ ಫ್ರಮ್ ಗಾಡ್. ಎಷ್ಟು ಸರಿ ಹೋಗ್ತಾ ಇರ್ತೀರಿ ಬೇರ್ಪಟ್ಟು ಬೇರ್ಪಟ್ಟು ಬೇರ್ಪಟ್ಟು, ಏನು ಲಾಭ? ಒಂದು ರೀತಿ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು ಬರೋದು ಆದರೆ ಇರಿಟೇಟ್ ಆಗಿಬಿಡುತ್ತೆ, ಅಲ್ಲಿ ಇರೋದೇ ಬೇಡ ಅನ್ಸುತ್ತೆ. ಲಾಸ್ಟಿಗೆ ಆ ರೀತಿ ಪ್ರೇಯರ್ ಗ್ರೂಪಲ್ಲಿ ಇದ್ದವ್ರು ಎಷ್ಟೋ ಜನ ಪ್ರೇಯರ್ ಗ್ರೂಪ್ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಗೊತ್ತಿದ್ದೇನೆ? ನಾವು ಸ್ವಲ್ಪ ದಿವಸ ಇರ್ತೀವಿ, ಆಮೇಲೆ ಬೀಳ್ತೀವಿ, ಸ್ವಲ್ಪ ದಿವಸ ಚೆನ್ನಾಗಿರ್ತೀವಿ, ಆಮೇಲೆ ಬಿದ್ದೋಗ್ತೀವಿ. ಯಾಕೆ ಈ ರೀತಿ ಬೀಳೋದು ಹೇಳೋದು ಬೀಳೋದು ಹೇಳೋದು? ಅದಕ್ಕೆ ಒಂದೇ ಸರಿ ಬಿದ್ದೇ ಹೋಗ್ಬಿಡೋಣ, ಅತ್ಲಾಗೆ ಹೋಗೇ ಬಿಡೋಣ ಅತ್ಲಾಗೆ ಅಂತ ಹೋಗೋರಿದ್ದಾರೆ. ಪಿಶಾಚಿಯ ವಂಚನೆ. ಎಷ್ಟೋ ಜನ ಒಳಗಾದವರಿದ್ದಾರೆ. ಒಳಗಾಗ್ತಾ ಇರೋರು ನಿಮ್ಮಲ್ಲಿ ಯಾರಾದರೂ ಇದ್ರೆ ವಾಪಸ್ ಬಂದ್ಬಿಡಿ ಬೇಗ. ಅಲ್ಲ, ಸೈತಾನನ ವಂಚನೆ. ಸಾಯುವಿರಿ ಆದರೆ ಪವಿತ್ರಾತ್ಮ ಅವರ ನೆರವಿನಿಂದ. ಆದರೆ ಕೇಳಿಸ್ಕೊಳ್ಳಿ, ಪವಿತ್ರ ನಿಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದಾರೆ, ಆಯ್ತಾ? ನಿಮ್ಮ ಒಳಗಡೆ ಇರುವ ಹೋಲಿ ಸ್ಪಿರಿಟ್ ಹೆಲ್ಪ್ ತಗೋಬೇಕು. ವಿ ಮಸ್ಟ್ ಲರ್ನ್ ಹೌ ಟು ಗೆಟ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆಲ್ಪರ್. ಹಿ ಈಸ್ ಆಲ್ವೇಸ್ ರೆಡಿ ಟು ಹೆಲ್ಪ್ ಅಂಡ್ ವಿ ಮಸ್ಟ್ ನೋ ಹೌ ಟು ಗೆಟ್ ದಟ್ ಹೆಲ್ಪ್. ಆ ಹೆಲ್ಪ್, ಆ ಸಹಾಯಕನಿಂದ ಯಾವ ರೀತಿಯಲ್ಲಿ ಪಡ್ಕೊಳ್ಳೋದು ಅಂತ ನಾವು ಕಲಿಬೇಕು. ಹೋಲಿ ಸ್ಪಿರಿಟ್ ಇದ್ದಾರೆ, ಹೋಲಿ ಸ್ಪಿರಿಟ್ ಇದ್ದಾರೆ ಅಂತ ಹೇಳ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ವಿ ಮಸ್ಟ್ ನೀಡ್ ದಟ್ ಫೇತ್. ವಿಶ್ವಾಸನೂ ಬೇಕು, ಜೊತೆಲಿ ಕಲಿಬೇಕು. ಈಗ ನನ್ನ ಹತ್ರ ಮೊಬೈಲ್ ಫೋನ್ ಇದೆ. ನಿನಗೆ ಇನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಬೇಕಾದ್ರೆ ಯು ಮಸ್ಟ್ ನೋ ಹೌ ಟು ಆಪರೇಟ್ ಇಟ್, ಹೌ ಟು ಯೂಸ್ ಇಟ್. ನಮ್ಮ ಮನೆಯಲ್ಲಿ ಗ್ಯಾಸ್ ಇದೆ, ಸಿಲಿಂಡರ್ ಇದೆ, ಗ್ಯಾಸ್ ಇದೆ, ಅಡುಗೆ ಮಾಡ್ಲಿಕ್ಕೆ ಪಾತ್ರೆ ಇದೆ, ಎಲ್ಲ ಇದೆ. ನಿನಗೆ ಮಾಡ್ಲಿಕ್ಕೆ ಬರುತ್ತಾ? ನೀನು ಕಲ್ತಿದ್ಯಾ? ಯು ಮಸ್ಟ್ ಲರ್ನ್ ಹೌ ಟು ಕುಕ್. ಎಲ್ಲ ಇದ್ರೆ ಬಿರಿಯಾನಿ ಆಗಲ್ಲ, ಬಿರಿಯಾನಿ ಮಾಡ್ಲಿಕ್ಕೆ ಕಲಿಬೇಕು. ಮೊಬೈಲ್ ಫೋನ್ ಇದ್ದ ತಕ್ಷಣ ನಿನಗೆ ಪಕ್ಕದಲ್ಲಿ ಇದ್ದವ್ರ ಹತ್ರ ಮಾತಾಡೋಕ್ಕಾಗಲ್ಲ, ಕಲಿಬೇಕು ಯಾವ ರೀತಿ ನೀನು ಕಾಂಟ್ಯಾಕ್ಟ್ ಮಾಡೋದು ಅಂತ. ಈಗ ಮೊಬೈಲ್ ಫೋನ್ ನನ್ನ ಹತ್ರನೂ ಇದೆ, ಅದರಲ್ಲಿ ಎಷ್ಟೋ ವಿಷಯಗಳು ನನಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಕಲ್ತಿಲ್ಲ. ಯಾಕೆ ಕಲ್ತಿಲ್ಲ? ಕಲಿಯೋ ಪ್ರಯತ್ನ ಮಾಡಿಲ್ಲ. ಆದರೆ ಚಿಕ್ಕ ಮಕ್ಕಳು ಅದನ್ನು ಹಿಡ್ಕೊಂಡು ಏನೇನೋ ಮಾಡ್ತಾರೆ. ಯಾಕೆ? ಅವ್ರು ಕಲ್ತಿದ್ದಾರೆ. ಯಾಕೆ ಕಲ್ತರು? ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಅಷ್ಟೇ ವ್ಯತ್ಯಾಸ. ನಮಗೆ ಇಂಟ್ರೆಸ್ಟ್ ಯಾವುದ್ರಲ್ಲಿ? ನಮಗೆ ಇಂಟ್ರೆಸ್ಟ್ ಕೈ ತಟ್ಟೋದ್ರಲ್ಲಿ. ಇನ್ಯಾವುದ್ರಲ್ಲಿ? ಹೀಗೆ ಕೈ ತಟ್ಟಿ 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 ದಪ್ಪ ಅಂತ ಬಿದ್ದೋಗೋದ್ರಲ್ಲಿ ನಮಗೆ ಇಂಟ್ರೆಸ್ಟ್. ಆಮೇಲೆ ಒಳ್ಳೆ ಅಭಿಷೇಕ ಆಯಿತು. ಆಮೇಲೆ ಏನಿಲ್ಲ, ಮತ್ತೆ ಬಂದೆ, ತಟ್ಟದೆ, ಬಿದ್ದೆ. ಹೀಗೆ ಬಿದ್ದೇ ಇರ್ತೀಯ ಯಾವಾಗಲೂ. ಎಷ್ಟೋ ಜನ ಬಿದ್ದವ್ರನ್ನ ಎತ್ತಬೇಕು. ನೀನು ಎತ್ತಬೇಕಾದ್ರೆ ಯು ಮಸ್ಟ್ ಕಮ್ ಟು ದಿಸ್ ಮೆಚ್ಯೂರಿಟಿ. ಈ ಆತ್ಮಿಕ ಪರಿಪಕ್ವತೆಗೆ ಬರಬೇಕು. ತಲೆ ಒಳಗಡೆ ಹೋಗ್ಲಿ ಇದು. ಆದರೆ ಪವಿತ್ರಾತ್ಮ ಅವರ ನೆರವಿನಿಂದ ಏನ್ ಮಾಡಬೇಕು? ದೈಹಿಕ ದುರಭ್ಯಾಸಗಳನ್ನ ದಮನ ಮಾಡಿದರೆ, ಆ ದೇಹದ ಇಚ್ಛೆಗಳನ್ನ ಅಥವಾ ದುರಭ್ಯಾಸಗಳನ್ನ ದಮನ ಮಾಡಿದ್ರೆ, ಅಂದ್ರೆ ಮಾಡ್ಲಿಕ್ಕೆ ಆಗುತ್ತೆ ಪವಿತ್ರಾತ್ಮನ ನೆರವಿನಿಂದ. ಮಾಡಿದ್ರೆ ಜೀವಿಸುವಿರಿ, ಇಲ್ಲ ಅಂದ್ರೆ ಸಾಯುವಿರಿ. ಜೀವಿಸುವಿರಿ ಅಂದ್ರೆ ಏನು? ಯು ವಿಲ್ ಹ್ಯಾವ್ ದಟ್ ಕನೆಕ್ಷನ್ ಇರುತ್ತೆ. ಮಾಡದೇ ಇದ್ರೆ ಕನೆಕ್ಷನ್ ಇರಲ್ಲ. ಬಂದು ಹೋಗಿ, ಧ್ಯಾನಕ್ಕೆ ಬಂದಾಗ ಬಂತು, ಮನೆಗೆ ಹೋದಾಗ ಹೋಯ್ತು. ಧ್ಯಾನಕ್ಕೆ ಬಂದಾಗ ಬಂತು, ಮನೆಗೆ ಹೋದ್ಮೇಲೆ ಹೋಯ್ತು. ಧ್ಯಾನಕ್ಕೆ ಬಂದಾಗ ಬಂತು, ಮನೆಗೆ ಹೋದ್ಮೇಲೆ ಹೋಯ್ತು. ಲಾಸ್ಟಿಗೆ ಧ್ಯಾನಕ್ಕೆ ಬರಲ್ಲ, ಅಡ್ರೆಸ್ಗೆ ಇರಲ್ಲ. ವಂಚನೆಗೆ ಒಳಗಾಗಬೇಡಿ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ಯು ಕ್ಯಾನ್ ಓವರ್ಕಮ್ ಇಟ್. ಓಕೆ? ದೇವರಿಂದ ಜನಿಸಿದ ಪ್ರತಿಯೊಬ್ಬನೂ, ನೀವು ಯಾರಿಂದ ಜನಿಸಿದ್ದೀರಿ? ಹಾಗಾದ್ರೆ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನೀವು ಲೋಕವನ್ನ 100% ಜಯಿಸ್ಲಿಕ್ಕೆ
ಹೇಳಿ, ನಾನು ಲೋಕವನ್ನು ಜಯಿಸುತ್ತೇನೆ. ಎದ್ದು ನಿಂತ್ಕೊಳ್ಳೋಣ. ನಾನು ಲೋಕವನ್ನು ಜಯಿಸುತ್ತೇನೆ. ನಾನು ಲೋಕವನ್ನು ಜಯಿಸುತ್ತೇನೆ. ನಾನು ಲೋಕವನ್ನು ಜಯಿಸುತ್ತೇನೆ. ನಾನು ಶರೀರದ ಎಲ್ಲ ಇಚ್ಛೆಗಳನ್ನು ಜಯಿಸುತ್ತೇನೆ. ನಾನು ಪಾಪವನ್ನು ಜಯಿಸುತ್ತೇನೆ. ನಾನು ಸೈತಾನನ ಕುತಂತ್ರಗಳನ್ನು ಜಯಿಸುತ್ತೇನೆ. ನನ್ನಿಂದ ಜಯಿಸಲು ಸಾಧ್ಯವಿದೆ. ಸೈತಾನನ ಎಲ್ಲ ಕಾರ್ಯಗಳನ್ನು ಜಯಿಸಲು ನನ್ನಿಂದ ಸಾಧ್ಯವಿದೆ. ಏಕೆಂದರೆ ಲೋಕವನ್ನು ಜಯಿಸಿದಾತನು ನನ್ನೊಳಗೆ ಜೀವಿಸುತ್ತಿದ್ದಾನೆ. ನನ್ನ ಒಳಗೆ ಜೀವಿಸುತ್ತಿರುವ ಯೇಸುವಿನ ಆತ್ಮನ ಮುಖಾಂತರ ಲೋಕವನ್ನು ಜಯಿಸುತ್ತೇನೆ. ಪಾಪವನ್ನು ಜಯಿಸುತ್ತೇನೆ. ಮರಣವನ್ನು ಜಯಿಸುತ್ತೇನೆ. ರೋಗಗಳನ್ನು ಜಯಿಸುತ್ತೇನೆ. ಸೈತಾನನ ಕಾರ್ಯಗಳನ್ನು ಜಯಿಸುತ್ತೇನೆ. ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಏಕೆಂದರೆ ನನ್ನೊಳಗೆ ಇರುವಾತನು ಸರ್ವಶಕ್ತನು. ಹಾಲೆಲೂಯಾ, ಹಾಲೆಲೂಯಾ. ನನ್ನಲ್ಲಿ ಕಾರ್ಯ ಸಾಧಿಸುವ ಪರಿಶುದ್ಧಾತ್ಮನ ಮುಖಾಂತರವಾಗಿ ಜಯಭರಿತ ಜೀವನವನ್ನು ನಾನು ಜೀವಿಸುತ್ತೇನೆ. ನನ್ನ ದೇವರಿಗೆ, ನನ್ನ ಯೇಸುವಿಗೆ ಮಹಿಮೆ ತರುವ ಮಹಿಮೆ ಉಳ್ಳ ಜೀವನವನ್ನು, ಪರಿಪಕ್ವತೆಯ ಜೀವನವನ್ನು ನಾನು ಜೀವಿಸುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಎಲ್ಲ ಬಲಹೀನತೆಗಳು ಯೇಸು ನಾಮದ ಅಧಿಕಾರದಲ್ಲಿ ಬಿಟ್ಟು ಹೋಗಲಿ. ಎಲ್ಲ ವ್ಯಾಧಿಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಪೈಶಾಚಿಕ ಸ್ವಾಧೀನಗಳು ಬಿಟ್ಟು ಹೋಗಿ ಪ್ರದೇಶದಿಂದ. ಯಾವುದೇ ವಿಧವಾದ ದುರಾತ್ಮನ ಕ್ರಿಯೆಗಳು ಇಲ್ಲಿ ನಡೆಯುವುದಿಲ್ಲ. ಸೈತಾನನ ಕಾರ್ಯಗಳಿಗೆ ಇಲ್ಲಿ ಸ್ಥಳ ಇಲ್ಲ, ಸ್ಥಳ ಇಲ್ಲ. ಇಲ್ಲಿರುವ ಪ್ರತಿಯೊಬ್ಬರು ದೇವರ ಮಕ್ಕಳಾಗಿದ್ದಾರೆ. ಪ್ರತಿಯೊಬ್ಬರು ಹೊಸದಾಗಿ ಹುಟ್ಟಿದ್ದಾರೆ. ಯೇಸುವಿನ ರಕ್ತದ ಸಂರಕ್ಷಣೆ ಪ್ರತಿಯೊಬ್ಬರಿಗೂ ಇದೆ. ಈ ವಾತಾವರಣದಲ್ಲಿ ಕಾರ್ಯ ಮಾಡುವ ದುರಾತ್ಮನ ಎಲ್ಲ ಕ್ರಿಯೆಗಳು ಲಯವಾಗಲಿ. ಈ ಊರಿನಲ್ಲಿ ಕಾರ್ಯ ಮಾಡುವ ದುರಾತ್ಮನ ಕ್ರಿಯೆಗಳು, ಸ್ವಾಧೀನಗಳು ಲಯವಾಗಲಿ ಎಂದು ಆಜ್ಞೆ ಮಾಡ್ತಾ ಇದ್ದೇವೆ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಗ್ಲೋರಿ, 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 ಗ್ಲೋರಿ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು.